ಯೇಸುವೆ, ನೀನೇ ಕರ್ತನೆ, ಪ್ರತಿ ವಿಷಯದಲ್ಲಿ ನಮ್ಮ ಜೊತೆಯಲ್ಲಿ ಬನ್ನಿರಿ ದೇವರೇ. ಈ ಭಾನುವಾರದ ಪುನರ್ತನ ಆರಾಧನೆಯಲ್ಲಿ ದೇವರೇ, ನಿನ್ನ ನಾಮ ಮಹಿಮೆಗಾಗಿ ದೇವರೇ ಸಪ ನಮ್ಮನ್ನು ಉಪಯೋಗಿಸಿಕೊಳ್ಳಲು ಬನ್ನಿರಿ. ಪವಿತ್ರ ಆತ್ಮನೇ, ನಿನಗೆ ಸ್ತೋತ್ರ ದೇವರೇ. ಏಸಯ್ಯ, ನಿನಗೆ ಸ್ತೋತ್ರ ಕರ್ತನೆ. ರಾಜಾದಿರಾಜನೇ, ನಿನಗೆ ಸ್ತೋತ್ರ. ಯೇಸುವೇ, ನಿನಗೆ ಸ್ತೋತ್ರ. ಯೇಸುವೇ, ನಿನಗೆ ಸ್ತೋತ್ರ. ನೀನೇ ನಮ್ಮ ಜೊತೆಗಿದ್ದುಕೊಂಡು ದೇವರೇ ಎಲ್ಲ ರೀತಿಯಲ್ಲಿ ನಮ್ಮನ್ನು ನಡೆಸಿ ಪ್ರತಿ ವಿಷಯದಲ್ಲಿ ಕೂಡ ದೇವರೇ ನೀನು ಮಹಿಮೆ ಹೊಂದಬೇಕಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಕೇಳುವವನೇ, ನಿನ್ನ ಪ್ರಸನ್ನತೆಯ ಮೂಲಕ ನಮ್ಮ ನಡೆಸಲು ಬನ್ನಿರಿ. ಸಭೆಯಾಗಿ ಸೇರಿ ಬಂದಿರುವ ನಮ್ಮೆಲ್ಲರೊಟ್ಟಿಗೆ ನೀನಿದ್ದುಕೊಂಡು ನಡೆಸಲು ಬನ್ನಿರಿ. ಯೇಸುವೇ, ನಿನ್ನ ಮಹಿಮೆಯ ಮೂಲಕ ದೇವರು ನಮ್ಮ ನಡೆಸಿ ಎಲ್ಲ ವಿಷಯದಲ್ಲಿ ಕರ್ತನೆ ನೀನು ಮಹಿಮೆ ಹೊಂದಬೇಕಂತೇಳಿ ಪ್ರಾರ್ಥಿಸುತ್ತಾನೆ. ಮುಂದಿನ ಆಡುಗಳಲ್ಲಿಯೂ ಆರಾಧನೆಯಲ್ಲಿಯೂ ವಾಕ್ಯದಲ್ಲಿಯೂ ಇದ್ದುಕೊಂಡು ನಡೆಸಬೇಕೆಂದು ಕೇಳುತ್ತಾನೆ. ದೇವರೇ, ಪ್ರಾರಂಭದಿಂದ ಅಂತ್ಯದವರೆಗೂ ನಿನ್ನ ಮಹಿಮೆಯ ಮೇಘದ ಸ್ಥಳವನ್ನು ಆವರಿಸಿಕೊಂಡು ಜನರನ್ನು ಆವರಿಸಿಕೊಂಡು ಉಜ್ಜೀವನದಲ್ಲಿ ನಿನ್ನ ಪ್ರಸನ್ನತೆಯ ಮೂಲಕ ಮುನ್ನಡೆಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಿನ್ನ ರಕ್ತವನ್ನು ಪ್ರೋಕ್ಷಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್. ಸ್ತೋತ್ರ. ಹಲ್ಲೆಲೂಯ, ಸ್ತೋತ್ರ. ಹಲ್ಲೆಲೂಯ. ಈಗ ನಾವು ಕೆಲವೊಂದು ಹಾಡುತ್ತಾ ದೇವಾದಿ ದೇವರ ನಾಮವನ್ನು ಘನಪಡಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನ್ನ ಯೇಸು ರಾಜ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನ್ನ ಯೇಸು ರಾಜ. ಎಲ್ಲರೂ ಸೇರೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನ್ನ ಯೇಸು ರಾಜ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನ್ನ ಯೇಸು ರಾಜ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ
ಇರುವವರು ನೀವೇ, ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಜಯವು ನೀಡಿದರು ಯೆಹೋವನಿಸ್ಸಿಯ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜನು. ಎಲ್ಲ ಜಯವು ನೀಡಿದರು ಯೆಹೋವನಿಸ್ಸಿಯ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜನು. ಹಾಲೆಲೂಯಾ 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 ನನ್ನ ಯೇಸು ರಾಜ. ಸೇಣ ಹಾಲೆಲೂಯಾ 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 ನನ್ನ ಯೇಸು ರಾಜ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ, ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಅಗತ್ಯವೆಲ್ಲ ಪೂರೈಸಿರುವ ಯೆಹೋವ ಈರೇ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಅಗತ್ಯವೆಲ್ಲ ಪೂರೈಸಿರುವ ಯೆಹೋವ ಈರೇ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಹಾಲೆಲೂಯಾ 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 ನನ್ನ ಯೇಸು ರಾಜ. ಎಲ್ದಿರೋಣ ಹಾಲೆಲೂಯಾ 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 ನನ್ನ ಯೇಸು ರಾಜ. ಮತ್ತೊಂದು ಸಾರಿ ಹಾಲೆಲೂಯಾ ಹಾಲೆಲೂಯಾ. ಸ್ತೋತ್ರ ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ कहते हैं हालेलुया.
Hallelujah. Hallelujah. ಎಲ್ಲವನ್ನು ಸಾಧಿಸೋ ಶಕ್ತಿ ನೀಡಿ ಆತ್ಮನ ಫಲಗಳಿಂದ ನನ್ನನ್ನು ತುಂಬಿಸಿರಿ. ಪ್ರೇಮದಿ ಎಲ್ಲವನ್ನು ಸಾಧಿಸೋ ಶಕ್ತಿ ನೀಡಿ ಆತ್ಮನದಿಯಲ್ಲೇ ನಿತ್ಯ ನವ್ಯವಾಗಲು ನನ್ನ ಸಂಪೂರ್ಣ ಸಮರ್ಪಿಸುವೆ. ಆತ್ಮನದಿಯಲ್ಲೇ ನಿತ್ಯ ನವ್ಯವಾಗಲು
ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ನಾ ತಿರುಗಿ ನೋಡಲಾರೆ. ಶಿಲುಬೆಯ ಮುಂದೆ ಲೋಕವು ಹಿಂದೆ, ಶಿಲುಬೆಯ ಮುಂದೆ ಲೋಕವು ಹಿಂದೆ. ಯೇಸು ಸುರಿಸಿದ ರಕ್ತದಿಂದ ನಾ ಬಿಡುಗಡೆ ಹೊಂದಿರುವೆ. ಯೇಸು ಸುರಿಸಿದ ರಕ್ತದಿಂದ ನಾ ಬಿಡುಗಡೆ ಹೊಂದಿರುವೆ. ಲೋಕದ ಎಮ್ಮೆ ಆಸ್ತಿ ಐಶ್ವರ್ಯ ಎಲ್ಲವ ತ್ಯಜಿಸಿರುವೆ. ಲೋಕದ ಎಮ್ಮೆ ಆಸ್ತಿ ಐಶ್ವರ್ಯ ಎಲ್ಲವ ತ್ಯಜಿಸಿರುವೆ. ಪ್ರಾಣಾತ್ಮ ಶರೀರವನ್ನು ಒಪ್ಪಿಸಿಕೊಟ್ಟಿರುವೆ. ಪ್ರಾಣಾತ್ಮ ಶರೀರವನ್ನು ಒಪ್ಪಿಸಿಕೊಟ್ಟಿರುವೆ. ನಾನತನಾಲಯ ನನ್ನಲ್ಲಿ ಯೇಸು, ನಾನತನಾಲಯ ನನ್ನಲ್ಲಿ ಯೇಸು. ಏನೇ ಆಗಲಿ ಎಲ್ಲ ವೇಳೆಯು ಎಲ್ಲೆಂದು ಸ್ತುತಿಸುವೆನು. ಏನೇ ಆಗಲಿ ಎಲ್ಲ ವೇಳೆಯು ಎಲ್ಲೆಂದು ಸ್ತುತಿಸುವೆನು. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ನಾ ತಿರುಗಿ ನೋಡಲಾರೆ. ವೇದನೆ ಕಷ್ಟ ನಷ್ಟಗಳೇನು ನನ್ನನ್ನು ಅಗಲಿಸದು. ವೇದನೆ ಕಷ್ಟ ನಷ್ಟಗಳೇನು ನನ್ನನ್ನು ಅಗಲಿಸದು. ದಯ ಕರ್ತನೇಸು ನನ್ನಲ್ಲಿರುವ ಸಕಲವ ಜಯಿಸುವನು. ದಯ ಕರ್ತನೇಸು ನನ್ನಲ್ಲಿರುವ ಸಕಲವ ಜಯಿಸುವನು. ಇರುವಂತ ಕಾಲವು ಬರುವಂತ ಸಮಯವೋ, ಇರುವಂತ ಕಾಲವೋ ಬರುವಂತ ಸಮಯವೋ, ಜೀವ ಮರಣವೋ ಶಕ್ತದೂತನು ನನ್ನನ್ನು ಅಗಲಿಸದು. ಜೀವ ಮರಣವೋ ಶಕ್ತದೂತನು ನನ್ನನ್ನು ಅಗಲಿಸದು. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ನಾ ತಿರುಗಿ ನೋಡಲಾರೆ. ಯೇಸು ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ,
ತಿರುಗಿ ನೋಡಲಾರೆ. ಲೋಕದ ಎಲ್ಲೆಡೆ ರಕ್ಷಕನೇ ಶುಭೆ ಒಡೆಯನು ಆಗಿರಲಿ. ಲೋಕದ ಎಲ್ಲೆಡೆ ರಕ್ಷಕನೇ ಶುಭೆ ಒಡೆಯನು ಆಗಿರಲಿ. ಆತ್ಮನಿಂದ ತುಂಬಿ ಸತ್ಯವ ಸಾರುವ ಸಭೆಗಳು ಹೆಚ್ಚಾಗಲಿ. ಆತ್ಮನಿಂದ ತುಂಬಿ ಸತ್ಯವ ಸಾರುವ ಸಭೆಗಳು ಹೆಚ್ಚಾಗಲಿ. ನನ್ನ ಸ್ವಂತ ದೇಶ ಯೇಸುವಿಗೆ, ನನ್ನ ಸ್ವಂತ ದೇಶ ಯೇಸುವಿಗೆ. ಯೇಸು ಮಾತ್ರವೇ ಮಾರ್ಗವೆಂಬುದು ಎಲ್ಲೆಡೆ ಕೇಳಿಸಲಿ. ಯೇಸು ಮಾತ್ರವೇ ಮಾರ್ಗವೆಂಬುದು ಎಲ್ಲೆಡೆ ಕೇಳಿಸಲಿ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ. ನಾ ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ. ನಾ ತಿರುಗಿ ನೋಡಲಾರೆ. ಶಿಲುಬೆಯ ಮುಂದೆ ಲೋಕವು ಹಿಂದೆ, ಶಿಲುಬೆಯ ಮುಂದೆ ಲೋಕವು ಹಿಂದೆ. ಯೇಸು ಸುರಿಸಿದ ರಕ್ತದಿಂದ ನಾ ಬಿಡುಗಡೆ ಹೊಂದಿರುವೆ. ಯೇಸು ಸುರಿಸಿದ ರಕ್ತದಿಂದ ನಾ ಬಿಡುಗಡೆ ಹೊಂದಿರುವೆ. ಹಲ್ಲೆಲೂಯಾ. ಸ್ತೋತ್ರ. ಎಲ್ಲರ ಕಣ್ಗಳ ಮುಚ್ಚಿ ನಾವೆಲ್ಲರ ಆರಾಧನೆ ಮಾಡೋಣ. ಪ್ರತಿಯೊಬ್ಬರು ಸೇರಿ ಕಣ್ಗಳ ಮುಚ್ಚಿದವರಾಗಿ ನಮ್ಮನ್ನು ನಿರ್ಮಿಸಿದ ನಿರ್ಮಾಣಕ್ಕೆ ನಾವು ದೇವರನ್ನು ಆರಾಧಿಸೋಣ. ಈ ದಿನ ದೇವರು ನಮಗೆ ಕೊಟ್ಟಿರುವ ದಿನದಲ್ಲಿ ಆತನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ. ಆತನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಆತನ ಸಮ್ಮುಖದಲ್ಲಿ ಸೇರಿ ಬಂದರೆ ನಾವೆಲ್ಲರೂ ಕೂಡ ಸಂತೋಷದಿಂದ ದೇವರನ್ನು ಆರಾಧಿಸೋಣ. ಯೇಸಯ್ಯ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಶತೋರಿ ಕಲಮಮ, ಹಲ್ಲೆಲೂಯಾ. ಯೇಸಯ್ಯ, ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದ ನಿನ್ನ ನಾಮ. ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದ ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಸ್ಮರಿಸಲು ಸ್ತುತಿಸಲು ಯೋಗ್ಯನು ನೀ, ಅಯ್ಯ ಯೋಗ್ಯನು ನೀನೇ. ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿರುವ ತಂದೆ, ಆಮೆನ್. ಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಅಯ್ಯ. ಸ್ತುತಿಸಲು ಯೋಗ್ಯನು ನೀ,
ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಸೇನ ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಮತ್ತೊಂದು ಸಾರಿ ಭೂಲೋಕದಲ್ಲಿಯೂ ನನ್ನಲ್ಲಿಯೂ ಚಿತ್ತ ನೆರವೇರಲಿ. ಅಯ್ಯ ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಆರಾಧನೆ 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 ಅಯ್ಯ ಆರಾಧನೆ ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಕ್ಷಮಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆರಾಧನೆ ಆರಾಧನೆ
ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಎಲ್ಲ ಸೇರೋಣ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ ಏಸಯ್ಯ ಏಸಯ್ಯ ನನ್ನ ದೇವರು ಯಾರೂ ಇಲ್ಲ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು. ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು. ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ ಏಸಯ್ಯ. ನನ್ನ ಸಹಾಯ ನನ್ನ ಬಂಡೆ ನೀನೇ ಏಸಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಎಲ್ಲರೂ ಸೇರೋಣ. ದೇವರು ಯಾರೂ ಇಲ್ಲ. ಅಯ್ಯ ನಿನ್ನಂತ ದೇವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಏಸಯ್ಯ ಏಸಯ್ಯ ಎಲ್ಲ ಸೇರೋಣ. ನಿನ್ನಲ್ಲದೆ ನಾನಿಲ್ಲಯ್ಯ. ಏಸಯ್ಯ glory. ಏಸಯ್ಯ ನಿನ್ನಲ್ಲದೆ ನಾನಿಲ್ಲಯ್ಯ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು. ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು.
ಒಬ್ಬರು ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. ನನಗೆ ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. యేసయ్య, యేసయ్య, యేసయ్య. ಒಬ್ಬರು ಒಬ್ಬರು ಇಲ್ಲ. ಎಲ್ಲ ಸೇರೋಣ. ಒಬ್ಬರು ಇಲ್ಲ. యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ. ಎಲ್ಲರೂ ಕೈಗೊಳ್ತೇಣ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ದೇವರೇ, ಪ್ರತಿ ವಿಷಯದಲ್ಲಿ ಕೂಡ ನಮ್ಮ ಜೊತೆಗಿದ್ದು ನಮ್ಮ ನಡೆಸುವಾತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಬನ್ನಿರಿ ಪವಿತ್ರಾತ್ಮನಾಗಿರುವ ದೇವರೇ, యేసయ్య, ನಿನ್ನ ಕೃಪೆಯುಳ್ಳ ಕಾರ್ಯವನ್ನು ಮಾಡುವ ಆತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ದೇವರೇ,
ಪ್ರತಿನಿತ್ಯವೂ ನಿನ್ನ ಮಹಿಮೆಯ ಮೇಘದ ಮೂಲಕ ನಮ್ಮನ್ನು ನಡೆಸುತ್ತಿರುವ ದೇವರೇ, ಆಕಾಶವನ್ನು ಭೂಮಿಯನ್ನು ಸಮಸ್ತವನ್ನು ದೇವರೇ ನೀನು ನಿರ್ಮಿಸಿ ನಮ್ಮನ್ನು ಬಲಪಡಿಸಿ ನಡೆಸಿದಾತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಅಯ್ಯ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಯೇಸುವೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಯೇಸುವೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ. ಏಸಯ್ಯ, ಬನ್ನಿರಿ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ದೇವರೇ, ಪ್ರತಿ ವಿಷಯದಲ್ಲಿ ಕೂಡ ನಮ್ಮ ಜೊತೆ ಇದು ನಡೆಸುವ ಆತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ದೇವರೇ, ಏಸಯ್ಯ, ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯಾ. ಉನ್ನತನಾಗಿರುವ ದೇವ, ನಿನಗೆ ಸ್ತೋತ್ರ. ದೇವರೇ, ಸರ್ವಾಧಿಕಾರಿಯಾಗಿರುವ ದೇವರೇ, ಏಸಪ್ಪ, ನೀನು ಪ್ರಾರಂಭದಿಂದಲೂ ಅಂತ್ಯದವರೆಗೂ ದೇವರೇ ನಮ್ಮ ಜೊತೆಗಿದ್ದು ನಮ್ಮ ನಡೆಸುವ ಆತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಕೃಪೆಯುಳ್ಳ ಕಾರ್ಯವನ್ನು ಮಾಡುವ ಆತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ಇರುವೆನೆಂದು ವಾಗ್ದಾನ ಮಾಡಿದ ದೇವರೇ, ಕರ್ತನೇ, ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೇವರೇ, ಎಸಯ್ಯ, ನಾವು ಸಭೆಯಾಗಿ ಸೇರಿ ನಿನ್ನನ್ನು ಆರಾಧಿಸಿರುವಾಗ ದೇವರೇ, ನಿನ್ನನ್ನು ಸ್ತುತಿ ಮಾಡಿದ ಪ್ರತಿಯೊಬ್ಬರ ಪರಿಸ್ಥಿತಿಗಳನ್ನು ನೋಡಿದ ಆತನು ಎಲ್ಲರ ಅನಾನುಕೂಲತೆಯ ಪರಿಸ್ಥಿತಿಗಳನ್ನು ತೆಗೆದುಹಾಕಿ ಒಳ್ಳೆಯ ಸ್ಥಿತಿಗತಿಗಳನ್ನು ಬರಮಾಡಿ ಯೇಸುವಿನ ನಾಮದಲ್ಲಿ ದೇವರೇ, ನೀನೇ ಕಾರ್ಯ ಮಾಡಿ ಎಲ್ಲ ರೀತಿಯಲ್ಲಿ ದೇವರೇ ನೀನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ಸ್ತೋತ್ರಂ. ಹಲ್ಲೆಲೂಯಾ. ಇದಕ್ಕೆ ಹಲ್ಲೆಲೂಯಾ. ಹೆಚ್ಚೆಂದು ಸಂತೋಷವಾಗಿದೆ. ಕರ್ತನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ. ಆತನ ಸಮ್ಮುಖದಲ್ಲಿ ನಾವು ಯಾವಾಗಲೂ ಕೂಡ ಕಾಲ ಕಳಿಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಹೆಚ್ಚೆಂದ್ರಿಗೆ ದೇವರ ವಾಕ್ಯ ಕೇಳಕ್ಕೆ ಆಸೆ ಐತೆ. ದೇವರ ವಾಕ್ಯ ಬೈಬಲ್ ತೋರಿಸ್ರಿ, ನಿಮ್ಮ ಬೈಬಲ್ ಅಂತ ಇರಿಸ್ರಿ. ಬೈಬಲ್ ಎಲ್ಲರಿ. ಯೇಸುವೇ, ನನ್ನೊಟ್ಟಿಗೆ ಈ ದಿನವೂ ನೀನು ಮಾತನಾಡು. ನಿನ್ನ ಕೃಪೆಯುಳ್ಳ ಮಾತುಗಳು ನನ್ನ ಜೀವಿತಕ್ಕೆ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿದೆ. ನೀನೇ ಮಾತನಾಡು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಶುಕ್ರವಾರ ದಿನ ನಾನು ಬೆಳಿಗ್ಗೆ ಮತ್ತು ಸಾಯಂಕಾಲ ವಾಕ್ಯ ಹೇಳಿದೆ, ಆದರೆ ಅದನ್ನೇ ನಾನು ಇವತ್ತು ಕಂಟಿನ್ಯೂ ಮಾಡಿ ವಾಕ್ಯವನ್ನು ಮುಗಿಸ್ತೇನೆ. ತೆಗಿರಿ, ವಾಕ್ಯ ಓದೋಣ. ಕೀರ್ತನೆ 55ನೇ ಅಧ್ಯಾಯ 22ನೇ ವಚನ. ವಾಕ್ಯ ಓದೋಣ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಎಲ್ಲರ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ. ಕರ್ತನೆ, ಈ ಸಮಯದಲ್ಲಿ ವಾಕ್ಯದ ಮೂಲಕ ಮಾತನಾಡಲು ಬನ್ನಿರಿ. ವಾಕ್ಯದಲ್ಲಿ ನೋಡುತ್ತೇವೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕಿರಿ, ಆತನು ನಿಮ್ಮನ್ನು ಉದ್ಧಾರ ಮಾಡುವನೆಂಬುದಾಗಿ ವಾಕ್ಯದಲ್ಲಿ ಇವತ್ತು ನೀನು ಮಾತನಾಡಲು ಶಕ್ತನಾಗಿರುವ ದೇವರು. ಅಯ್ಯ, ನನ್ನ ಮೂಲಕ ಸಭೆಗೂ ಮತ್ತು ಈ ಯೂಟ್ಯೂಬಲ್ಲಿ ನೋಡುವಂಥವರು ಪ್ರತಿಯೊಬ್ಬರ ಕುಟುಂಬದಲ್ಲಿಯೂ ನೀನೇ ಮಾತನಾಡಿ ಎಲ್ಲರನ್ನ ಬಲಪಡಿಸಿ ನಡೆಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ನೋಡ್ರಿ ಪ್ರೀತಿಯುಳ್ಳ ದೇವಚಂದ್ರೆ, ದಾವೀದನ ಕೀರ್ತನೆಯಲ್ಲಿ ದಾವೀದನ ಹೇಳ್ತಾನೆ, ನಿನ್ನ ಚಿಂತಾ ಭಾರವನ್ನು ಯಾರ ಮೇಲೆ ಹಾಕ್ಬೇಕಂತೆ? ಯಾರ ಮೇಲೆ ಹಾಕ್ಬೇಕಂತೆ? ಮನುಷ್ಯರ ಮೇಲೆ ಹಾಕಂತ ದೇವ್ರು ಹೇಳ್ತಾ ಇಲ್ಲ. ಮನುಷ್ಯರ ಮೇಲೆ ಹಾಕಂತ ಹೇಳಿ ದಾವೀದನ ಹೇಳ್ತಾ ಇಲ್ಲ. ಯಾರ ಮೇಲೆ ಹಾಕಂತ ಹೇಳ್ತಾನೆ? ದೇವರ ಮೇಲೆ ಹಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಈ ವಾಕ್ಯ ಕೇಳುವ ನಿಮ್ಮೆಲ್ಲರ ಜೀವಿತದಲ್ಲಿ ಚಿಂತೆ ಐತಾ ಇಲ್ಲ? ನಿಜ ಹೇಳ್ರಿ, ನಿಮಗೆ ಚಿಂತೆ ಐತಾ? ಸಂತೋಷ ಐತಾ? ಎಷ್ಟು ಜನರಿಗೆ ಚಿಂತೆ ಇಲ್ಲ? ಕೈ ಎತ್ರಿ. ನನಗೆ ಚಿಂತೆನೇ ಇಲ್ಲ ಮರ ಕೈ ಎತ್ರಿ. ನನಗೆ ಚಿಂತೆ ಇಲ್ಲ ಮರ ಕೈ ಎತ್ರಿ. ಎಲ್ಲರಿಗೂ ಚಿಂತೆ ಐತಲ್ಲ. ಅದಕ್ಕೋಸ್ಕರ ದಾವೀದನ ಹೇಳ್ತಾನೆ, ನಿನ್ನ ಚಿಂತಾ ಭಾರವನ್ನು. ಹಲ್ಲೆಲೂಯಾ. ಎದ್ದು ಬೇಗ ಬೇಗ ಎದ್ದು. ಈಗ ಗಮನಿಸ್ರಿ, ಈತ ಫ್ರೀಡಮ್ ಆಯದನ ಸ್ವಲ್ಪ ಭಾರ ಓದ್ಕೊಂಡನ. ಈತ ಏನು ಓದ್ಕೊಂಡನ ಹೇಳ್ರಿ? ಯಾವ ಭಾರ? ನೀನು ಎಷ್ಟನೇ ಕ್ಲಾಸು? ನೀನು ಎಷ್ಟನೇ ಕ್ಲಾಸು? UKG. ಈಗ ಗಮನಿಸ್ರಿ ಪ್ರೀತಿಯುಳ್ಳ ದೇವಚಂದ್ರೆ,
ಈಗ ಈತ ಖಾಲಿ ವ್ಯಕ್ತಿ ಆಗಿದ್ದ ಸ್ಟಾರ್ಟಿಂಗು, ಆದರೆ ಈಗ ಭಾರ ಹೊತ್ಕೊಂಡಿದ್ದಾನೆ. ಎಷ್ಟೊತ್ತುವರೆಗೆ ಈ ಹುಡುಗನ ಹೊತ್ಕೊಂತೀಯಪ್ಪ ನೀನು? ಎತ್ಕೊಂತೀ ಅರ್ಧ ಗಂಟೆ ಅಂತ. ಯಾಕಂದ್ರೆ ಭಾರ ಅನ್ನುವಂಥದ್ದು ಮನುಷ್ಯನಿಗೆ ಏನು ಮಾಡ್ತಾ ಗೊತ್ತಾ? ಕುಗ್ಗಿಸ್ತದೆ. ಹಲ್ಲೆಲೂಯಾ. ಭಾರ ಅನ್ನುವಂಥದ್ದು ಮನುಷ್ಯನಿಗೆ ಏನು ಮಾಡ್ತಾ ಗೊತ್ತಾ? ಅವನ ಮೇಲಕ್ಕೆ ಏಳದ ಹಾಗೆ ಮಾಡುತ್ತದೆ. ಆಮೆನ್. ಭಾರ ಅನ್ನುವಂಥದ್ದು ಮನುಷ್ಯನಿಗೆ ಏನು ಮಾಡ್ತಾ ಗೊತ್ತಾ? ಪ್ರತಿದಿನ ಅವನ್ನ ವೀಕ್ ಮಾಡುತ್ತೆ. ಏನು ಮಾಡುತ್ತೆ? ವೀಕ್ ಅಂದ್ರೆ ನೋಡ್ರಿ, ಬಲಹೀನ ಮಾಡುತ್ತೆ. ಹಲ್ಲೆಲೂಯಾ. ಈ ಗಮನಿಸ್ರಿ, ಮೊದಲು ಬಲವಂತನೇ, ಆದ್ರೆ ಯಾವಾಗಾದ್ರೆ ಈ ಹುಡುಗನ ಎತ್ಕೊಂಡಿದ್ದಾನೋ, ಈ ಚಿಂತೆಯನ್ನು ಎತ್ಕೊಂಡಿದ್ದಾನೋ, ಈ ಭಾರ ಎತ್ಕೊಂಡಿದ್ದಾನೋ, ಅವಾಗ ಏನಾದ ಹೇಳ್ರಿ, ಬಲಹೀನನಾಗ್ತಾನೆ ಹೋಗ್ತಾನೆ. ಅದಕ್ಕೋಸ್ಕರ ನೋಡ್ರಿ, ಕೆಲವು ತಾಯಿಯಂದ್ರ ಮಕ್ಕಳು ಎತ್ಕೊಂಡಿರ್ತಾರ, ಎತ್ಕೊಂಡಿದ್ದೀನಿ ಅಂತಾರ, ಇವನು ಕ್ವಾಣ ಆಗ್ಯಾನ ಅಂತಾರ. ಏನಾಗ್ಯಾನ ಇವನು? ಕ್ವಾಣ ಆಗ್ಯಾನ. ಓಕೆ, ಗಮನಿಸ್ರಿ ಪಿತೃ ದೇವಚಂದ್ರೆ, ಈಗ ಭಾರ ಎತ್ಕೊಂಡಾಗ ಮನುಷ್ಯನ ಏನಾಗುತ್ತೆ ನೋಡ್ರಿ, ಶಕ್ತಿ ಅನ್ನೋದು ಕಡಿಮೆ ಆಗುತ್ತೆ. ಮನುಷ್ಯನಿಗೆ ಏನಾಗುತ್ತೆ? ಶಕ್ತಿ ಕಡಿಮೆ ಆಗುತ್ತೆ. ಇವತ್ತು ದಾವೀದ ಭಕ್ತನು ನಮಗೆ ತಿಳಿಸಿರುವ ಮಾತಂದ್ರೆ, ನಿಮ್ಮ ಚಿಂತಾ ಭಾರವನ್ನು ಯಾರ ಮೇಲೆ ಹಾಕ್ಬೇಕು? ಯೆಹೋವನ ಮೇಲೆ ಹಾಕ್ಬೇಕು. ಹಲ್ಲೆಲೂಯಾ. ನಮ್ಮನ್ನು ನಿರ್ಮಿಸಿದ ದೇವರ ಮೇಲೆ ಹಾಕ್ಬೇಕು ನಾವು. ಆಮೆನ್. ಎಷ್ಟು ದಿನ ಅಂತ ನೀನೇ ಹೊತ್ಕೊಳ್ತೀಯ? ಈಗ ಒಂದು ಮಾತು ಹೇಳ್ತೀನಿ, ಈ ಹುಡುಗೇನು ಚಿಕ್ಕವನಿದ್ದಾನೆ, ಎತ್ಕೊಂಡಾನ, ಆದ್ರೆ ನಿನ್ನಷ್ಟು ಇವನಾದ ಎತ್ಕೊಂತೀಯ? ಏನ್ ಮಾಡ್ತಿ? ಹೋಗಪ್ಪ, ನಿನ್ನ ಕಾಲದವ, ಕೈ ಅದಾವ, ಎಲ್ಲದವ, ಮೂಗು, ಬಾ, ಎಲ್ಲ ಚೆನ್ನಾಗೈತೆ, ನಡಿ, ನಾನು ನಿನ್ನಾಕೆ ಎತ್ಕೊಳ್ಳಿ ಅಂತೀಯಲ್ಲ. ಈಗ ಗಮನಿಸ್ರಿ, ಮನುಷ್ಯನ ಜೀವಿತದಲ್ಲಿ ಪ್ರತಿಯೊಬ್ಬರು ತಮ್ಮ ಕುಟುಂಬದ ಭಾರವನ್ನು ತಾವೇ ಎತ್ತುಕೊಂಡು ಕಷ್ಟಪಡ್ತಾ ಇದ್ದಾರೆ. ಏನ್ ಮಾಡ್ತಾರೆ ಹೇಳ್ರಿ? ಕಷ್ಟಪಡ್ತಾ ಇದ್ದಾರೆ. ದೇವರು ಹೇಳ್ತಾನೆ, ಮತ್ತು ದಾವೀದನು ಕೂಡ ಹೇಳ್ತಾನೆ, ಮತ್ತೆ ಪೇತ್ರನು ಕೂಡ ಹೇಳ್ತಾನೆ, ಏನಂತೇಳಿ? ನಿಮ್ಮ ಚಿಂತೆ ಭಾರವನ್ನು ಯಾರ ಮೇಲೆ ಹಾಕ್ಬೇಕು? ಯಾರ ಮೇಲೆ ಹಾಕ್ಬೇಕು? ನಾನು ಯಾಕೆ ದೇವ್ರು ಹೇಳ್ತಾನೆ ಅಂತ ಹೇಳ್ತಾನಂದ್ರೆ, ಕೂತ್ಕೋ ಹೋಗ್ರಿ. ಯಾಕೆ ದೇವ್ರು ಹೇಳ್ತಾನೆ, ದಾವೀದ ಹೇಳ್ತಾನೆ, ಪೇತ್ರ ಹೇಳ್ತಾನೆ ಅಂದ್ರೆ ಕೆಲವೊಂದು ರೆಫರೆನ್ಸ್ ತೋರಿಸ್ತೀನಿ ನಾನು. ತಗಿರಿ, ವಾಕ್ಯ ಓದೋಣ. ಮತ್ತೇನು ಬರ್ತದೆ ಸುವಾರ್ತೆ? ಓದ್ರಿ. ಮತ್ತೇನು ಬರ್ತದೆ ಸುವಾರ್ತೆ 6ನೇ ಅಧ್ಯಾಯ 34ನೇ ವಚನ. ಓದ್ರಿ. ಮತ್ತೇನು ಬರ್ತದೆ ಸುವಾರ್ತೆ 6ನೇ ಅಧ್ಯಾಯ 34ನೇ ವಚನ. ಓದೋಣ. ನೋಡ್ರಿ, ದೇವರು ಹೇಳ್ತಾನೆ, ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. ಇದು ಮನುಷ್ಯನ ಹೇಳ್ತಾ ಇಲ್ಲ, ಸರ್ವ ಸೃಷ್ಟಿಕರ್ತನಾದ ದೇವರು ಪ್ರತಿ ಮಾನವರಿಗೆ ಹೇಳ್ತಾನೆ, ಆದುದರಿಂದ ನಿಮ್ಮ ಜೀವಿತದಲ್ಲಿ ನಾಳೆ ಏನು ಮಾಡಬೇಕು, ಏನು ತಿನ್ನಬೇಕು, ಏನು ವಸ್ತ್ರ ಉಟ್ಕೊಳ್ಬೇಕು, ಯಾವ ರೀತಿ ಇರ್ಬೇಕಂತೇಳಿ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಹಲ್ಲೆಲೂಯಾ. ಯಾಕೆ ಮಾಡಬಾರ್ದಂತೆ? ಕೆಳಗೆ ಹೇಳ್ತೀನಿ ನೋಡ್ರಿ, ಓದಪ್ಪ. ನಾಳಿನ ದಿನವೋ. ನಾಳೆ ಯಾವ ವಾರ ಹೇಳ್ರಿ? ನಾಳೆ ಯಾವ ವಾರಪ್ಪ? ಸೋಮವಾರ ಅಲ್ಲ? ಯೇಸು ಸ್ವಾಮಿ ಹೇಳುವ ಮಾತಂದ್ರೆ, ನಾಳಿನ ವಿಷಯವಾಗಿ ಏನ್ ಮಾಡಬಾರ್ದಂತೆ. ಇವತ್ತು ಬಹಳ ಜನರು ನೋಡ್ರಿ, ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ಗಮನಿಸ್ರಿ, ಚಿಂತೆ 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 ಭಾರ ಇಟ್ಕೊಂಡ್ರ. ಮತ್ತೆ ಏನ್ ಮಾಡ್ಯಾರ ಹೇಳ್ರಿ? ಭಾರ ಎತ್ಕೊಂಡಿದ್ದಾರೆ. ಯೇಸು ಸ್ವಾಮಿ ಹೇಳ್ತಾನೆ, ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. ಆ ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆವತ್ತಿನ ಕಾಟ, ಇವತ್ತಿನ ಕಾಟ. ಪಕ್ಕದಲ್ಲಿರೋರು ಕೈ ಕಟ್ಟಾಡ್ರಿ, ಇವತ್ತಿನ ಕಾಟ ಇವತ್ತೇ ಸಾಕೋ, ನಾಳೆ ಯಾಕೆ ಚಿಂತೆ ಮಾಡೋಣ? ಯಾಕಂದ್ರೆ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ನಿರಂತರವೂ ಜೀವಿಸುವವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳುವ ಮಾತಂದ್ರೆ, ಚಿಂತೆ ಮಾಡಬೇಡ್ರಿ. ನಾಳಿನ ದಿನವನ್ನು ದಿನಕ್ಕೆ ಚಿಂತೆ ಮಾಡಕ್ ಕೊಟ್ಟನರ್ತಾಗಿ ನಮಗೆ ಚಿಂತೆ ಮಾಡಕ್ ಕೊಟ್ಟಿಲ್ಲ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಬಹಳ ಜನರು ಚಿಂತೆ ಭಾರವನ್ನು ಹೊತ್ತುಕೊಂಡು ಏನಾಗ್ತಾರೆ ಅಂದ್ರೆ, ಕುಗ್ಗಿ ಹೋಗ್ತಾರೆ, ಬೆಳಿತಾ ಇಲ್ಲ, ಪತನ ಆಗ್ತಾ ಇದ್ದಾರೆ. ಒಬ್ಬ ಮನುಷ್ಯನು ಚಿಂತೆ ಮಾಡಿದ್ರೆ ಅನಾರೋಗ್ಯಕ್ಕೆ ಕೀಡಾಗ್ತದೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳೋ ಮಾತೇನಂದ್ರೆ, ಚಿಂತೆ ಮಾಡಿದ್ರೆ ಮನುಷ್ಯನ ಗೊತ್ತಾ, ರೋಗವನ್ನು ತಂದ್ಕೊಳ್ತಾನ. ಮತ್ತು ಚಿಂತೆ ಮಾಡಿದ್ರೆ, ಡಿಪ್ರೆಷನ್ಗೆ ಹೋದ್ರೆ, ಯೋಚನೆಗೆ ಒಳಗಾದ್ರೆ ಏನಾಗ್ತಾನೆ ಗೊತ್ತಾ? ಶರೀರದಲ್ಲಿ ಬಲಹೀನ ಆಗ್ತಾನೆ. ಮನುಷ್ಯ ಬೆಳೆಯೋದಿಲ್ಲ, ಬೆಳೆದಿದ್ದು ಕೂಡ ಕುಗ್ಗಿ ಹೋಗ್ತಾನೆ. ಮತ್ತು ಹಲ್ಲೆಲೂಯಾ. ಯಾಕೆಂದ್ರೆ ವಾಕ್ಯ ಹೇಳ್ತದೆ, ತೆಗೆದ್ರೆ ಅದು ಕೂಡ ಓದೋಣ ಬೇಗ. ಮತ್ತಾಯ 6ನೇ ಅಧ್ಯಾಯ 27ನೇ ವಚನ. ಓದ್ರಿ. ಮತ್ತಾಯ 6:27 ಓದೋಣ. ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದೀತು? ಹಲ್ಲೆಲೂಯಾ. ಇವತ್ತು ಬಹಳ ಜನರು ಚಿಂತೆ ಮಾಡ್ತಾರ, ಬೆಳಿತಾ ಇಲ್ಲ. ಹೌದಾ ಇಲ್ಲ? ಚಿಂತೆ ಮನುಷ್ಯನಿಗೆ ಹೆಚ್ಚಿದವೆ. ಆ ಚಿಂತೆಗಳು ಹೋಗೋದಕ್ಕೆ, ಬೆಳೆಯೋದಕ್ಕೆ ಕಾರಣ ಇಲ್ಲಂಗಾಗಿದೆ. ಇವತ್ತು ಈ ವಾಕ್ಯ ಕೇಳುವ ನಾವು ದಾವೀದನ ಹೇಳಿದಾಗೆ, ನಿನ್ನ ಚಿಂತೆ ಭಾರವನ್ನು ಯೆಹೋವನ ಮೇಲೆ ಹಾಕು. ಹಲ್ಲೆಲೂಯಾ. ಯಾರ ಮೇಲೆ ಹಾಕ್ಬೇಕು ನೀನು? ಯಾರ ಮೇಲೆ ಹಾಕ್ಬೇಕು ನೀನು?
ಇಲ್ಲಿ ಕೂತಿರುವ ನಾವೆಲ್ಲರೂ ನಮ್ಮ ಚಿಂತೆ ಭಾರವನ್ನು ಯಾರ ಮೇಲೆ ಹಾಕ್ಬೇಕಲ್ರಿ? ಯಾರ ಮೇಲೆ ಹಾಕ್ಬೇಕು? ನಾವು ಹೊತ್ಕೊಳ್ಬಾರ್ದು. ಚಿಂತೆ ಮಾಡಿ 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 ಒಂದು ಮೊಳ ಉದ್ದ ಕೂಡ ಬೆಳೆಯೋದಿಲ್ಲ ಅಂತೆ. ನಿಜ, ದೇವ್ರ ವಾಕ್ಯ ಹೇಳಿದ್ರೆ ಮನುಷ್ಯರು ಹೇಳ್ತಾ ಇಲ್ಲ. ಇವತ್ತು ಚಿಂತೆ ಮಾಡುವವರು ಯಾರು ಕೂಡ ಬೆಳೆದಿಲ್ಲ. ಚಿಂತೆ ಮಾಡ್ತಾ ಮಾಡ್ತಾ ಅನಾರೋಗ್ಯಕ್ಕೀಡಾಗಿ ಮತ್ತು ಚಿಂತೆ ಮಾಡ್ತಾ ಮಾಡ್ತಾ ಇದ್ದಿದ್ದ ಟ್ಯಾಲೆಂಟ್ ಎಲ್ಲ ಕಳ್ಕೊಂಡು ಚಿಂತೆ ಮಾಡಿ 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 ದೇಹದಲ್ಲಿ ಬಲಹೀನರಾಗಿ ಮುಂದಕ್ಕೆ ಹೋಗದಾಗೆ ಕುಗ್ಗಿ ಹೋಗಿ ಪತನಾಗಿ ವೇಸ್ಟ್ ಕ್ಯಾಂಡಿಡೇಟ್ಗಳಾಗಿದ್ದಾರೆ. ಆದರೆ ಯಾವ ವ್ಯಕ್ತಿ ಆದರೆ ಚಿಂತೆ ಮಾಡದೆ ಯೆಹೋವನ ಮೇಲೆ ಹಾಕುತ್ತಾನೋ ಆತನು ಆ ವ್ಯಕ್ತಿಯನ್ನು ಉದ್ಧಾರ ಮಾಡುತ್ತಾನಂತೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯಾವ ವಿಷಯಕ್ಕೂ ಚಿಂತೆ ಮಾಡಬಾರ್ದು. ಅದಕ್ಕೋಸ್ಕರ ಫಿಲಿಪ್ಪ 4ನೇ ಅಧ್ಯಾಯ 6ನೇ ವಚನ ಓದ್ರೆ ಒಂದ್ಸಾರಿ. ಫಿಲಿಪ್ಪ 4ನೇ ಅಧ್ಯಾಯ 6ನೇ ವಚನ ವಾಕ್ಯ ಓದೋಣ. ನೋಡ್ರಿ, ಯಾವ ಸಂಬಂಧವಾಗಿಯೂ, ಎಲ್ಲರೂ ಹೇಳ್ರಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ. ಚಿಂತೆ ಮಾಡದೆ ಅಂತ ಆಯ್ತಾ? ಚಿಂತೆ ಮಾಡ್ರಿ ಅಂತ ಐತಾ ಅಲ್ಲಿ? ಚಿಂತೆ ಮಾಡದೆ. ಯಾವ ಸಂಬಂಧವಾಗಿ ಅಂದ್ರೆ, ಕೆಲವು ಸಾರಿ ಮಕ್ಕಳಾಗಿರೋದಿಲ್ಲ, ಕೆಲವು ಸಾರಿ ರೋಗ ಬಂದಿರುತ್ತೆ, ಕೆಲವು ಸಾರಿ ಬಲಹೀನರಾಗಿರ್ತೇವೆ, ಕೆಲವು ಸಾರಿ ಜ್ಞಾನ ಇಲ್ಲದಂಗೆ ವೇಸ್ಟ್ ಆಗಿರ್ತೇವೆ. ಅವು ಯಾವುದಕ್ಕೂ ನಾವು ಯೋಚನೆ ಮಾಡಬಾರ್ದು. ಏನು ಮಾಡಬೇಕು? ದೇವರ ಮೇಲೆ ಹಾಕಬೇಕು. ನೀನೇ ಏನಾದರೂ ಮಾಡಬೇಕು ಎಂದು ಎದ್ದು ನೋಡುತ್ತಾ ಕಾಯುತ್ತಾ ಇರುವೆನು. ನೀವೇ ಏನಾದರೂ ಮಾಡಬೇಕು ಎಂದು ಎದ್ದು ನೋಡುತ್ತಾ ಕಾಯುತ್ತಾ ಇರುವೆನು. ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆನು. ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆನು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಹಲ್ಲೆಲೂಯಾ. ಚಿಂತೆ ಮಾಡದೆ, ಇಲ್ಲಿ ವಾಕ್ಯ ಹೇಳ್ತಲ್ಲ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ. ನಿನ್ನ ಜೀವಿತದಲ್ಲಿ ಚಿಂತೆಯನ್ನು ತರುವಂತ ಪ್ರತಿಯೊಂದು ವಿಷಯಕ್ಕಾಗಿ ನೀನೇನ್ ಮಾಡ್ಬೇಕಲ್ರಿ? ದೇವರ ಮುಂದೆ ಕೃತಜ್ಞತೆ ಹೇಳಿ, ಅಯ್ಯ ಇವತ್ತಿನವರೆಗೂ ಇಷ್ಟು ಚಿಂತೆ ಇದ್ರು, ಇಷ್ಟು ಹೋರಾಟ ಇದ್ರು, ಇಷ್ಟು ಅನಾನುಕೂಲತೆ ಇದ್ರು, ಇಷ್ಟು ತಡೆಗಳಿದ್ರು, ನೀನು ನನ್ನನ್ನು ಬದುಕಿಸಿದಿ ಅಂತೇಳಿ ಕೃತಜ್ಞತೆ ಸ್ತುತಿ ಮಾಡಬೇಕು. ಹಲ್ಲೆಲೂಯಾ. ಏನ್ ಮಾಡ್ಬೇಕಲ್ರಿ? ಅಲ್ಲಿ ವಾಕ್ಯ ಹೇಳ್ತಾಳ್ರಿ, ಸರ್ವ ವಿಷಯದಲ್ಲಿ ದೇವರು ಅನೇಕ ತಡೆಗಳು ಬಂದಾಗಲೂ ಕೂಡ ನಮ್ಮನ್ನು ಬದುಕಿಸಿದನಂತೇಳಿ ದೇವರಿಗೆ ಕೃತಜ್ಞತೆ ಸ್ತುತಿಯನ್ನು ಮಾಡುತ್ತಾ ಪ್ರಾರ್ಥನೆ, ನೆಕ್ಸ್ಟ್ ನಮಗೆ ಬೇಕಾದನ್ನು ವಿಜ್ಞಾಪನೆಗಳನ್ನು ಮಾಡುತ್ತಾ ದೇವರಿಗೆ ತಿಳಿಯಪಡಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯಾವ ವಿಷಯದಲ್ಲಿ ಚಿಂತೆ ಮಾಡಬಾರ್ದು. ನಮ್ಮ ಜೀವಿತದಲ್ಲಿ ಅದೆಷ್ಟೇ ಹೋರಾಟಗಳಿರಲಿ, ನಮ್ಮ ಜೀವಿತದಲ್ಲಿ ಅದೆಷ್ಟೇ ತಡೆಗಳು ಬರಲಿ, ಚಿಂತೆ ಮಾಡಬಾರದು. ಹಲ್ಲೆಲೂಯಾ. ಕೆಲವು ಸಾರಿ ಜನರು ನಮ್ಮ ನೋಡಿ ಎಷ್ಟು ಕಷ್ಟ ಇದ್ರು ಕೂಡ ನಗ್ತಾ ಇದ್ದೀ ಅಂತ ಕೇಳಿದಾಗ ನೀನು ಹೇಳಬೇಕು, ನಮ್ಮ ದೇವರು ಎಲ್ಲ ನನ್ನ ಮೇಲೆ ಹಾಕಂತ ಹೇಳೋಣ. ನಿನ್ನ ಚಿಂತೆ, ನಿನ್ನ ಕಷ್ಟ, ನಿನ್ನ ಕಣ್ಣೀರು, ನಿನ್ನ ಬಾಧೆ, ನಿನ್ನ ರೋಗ ಎಲ್ಲ ನನ್ನ ಮೇಲೆ ಹಾಕು, ನಾನಿದ್ದೇನೆ ನಿನಗೋಸ್ಕರ. ಆಮೇನ್. ಮನುಷ್ಯರು ನಾನಿದ್ದೇನಂತ ಹೇಳೋದಿಲ್ಲ, ದೇವ್ರು ಹೇಳ್ತೇನೆ ನಾನಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು. ಹಲ್ಲೆಲೂಯಾ. ದೇವರು ನಮ್ಮ ಜೀವಿತದಲ್ಲಿ ಇದ್ದುಕೊಂಡು ಮಾರ್ಗಗಳನ್ನು ತೆರೀತಾನೆ. ಆಮೇನ್. ಮನುಷ್ಯರಾಗೆ ಗಮನಿಸಿದ ದೇವರು ಸುಳ್ಳು ಹೇಳೋದಿಲ್ಲ, ಸತ್ಯವನ್ನೇ ಹೇಳುತ್ತಾನೆ. ಹಲ್ಲೆಲೂಯಾ. ಆತನೇ ಜೀವವು, ಈ ಲೋಕದಲ್ಲಿ ನಮ್ಮನ್ನು ಬದುಕಿಸಿ ನಡೆಸಲು ಶಕ್ತನು. ಆಮೇನ್. ಹಲ್ಲೆಲೂಯಾ. ಆದ ಕಾರಣ ನಾವು ಚಿಂತೆ ಮಾಡದೆ ಏನೇ ಬರಲಿ ದೇವರಿಗೆ ಹೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಸಂಬಂಧವಾಗಿ ನಾವೇನ್ ಮಾಡಬಾರ್ದಲ್ರಿ? ಚಿಂತೆ ಮಾಡಬಾರ್ದು. ಆಮೇನ್. ಅದಕ್ಕೋಸ್ಕರ ದಾವೀದನು ಹೇಳ್ತಾನೆ 55ನೇ ಕೀರ್ತನೆ 22ನೇ ವಚನದಲ್ಲಿ, ನಿನ್ನ ಚಿಂತಾ ಭಾರವನ್ನು ಯಾರ ಮೇಲೆ ಹಾಕ್ಬೇಕಂತೆ? ಯೆಹೋವನ ಮೇಲೆ ಹಾಕು. ನೀನೇ ಹೊತ್ಕೊಳ್ಬೇಡ. ಈ ವಾಕ್ಯ ಕೇಳುವ ನೀವು ತಿಳ್ಕೊಡ್ರಿ, ನಿಮ್ಮ ಚಿಂತೆ, ನಿಮ್ಮ ಕಷ್ಟ, ನಿಮ್ಮ ಸಾಲ, ನಿಮ್ಮ ದರಿದ್ರತನ, ನಿಮ್ಮ ಬಡತನ ಎಲ್ಲವೂ ನೀವೇ ಹೊತ್ಕೊಂಡು, ಏಸಯ್ಯ ನಮ್ಮ ಪರಿಸ್ಥಿತಿ ನಾವೇ ಹೊತ್ಕೊಂಡೇ ನೋಡ್ದೇವ್ರೆ, ಎಲ್ಲ ತಗೊಂಬಂದು ನಿನ್ನ ಮೇಲೆ ಹಾಕ್ತೇನೆ, ನೀನೇ ಏನಾದರೂ ಮಾಡು, ನೀನೇ ಏನಾದರೂ ಬದಲಾಯಿಸು, ನೀನೇನಾದರೂ ಮಾಡಬೇಕು. ಹಲ್ಲೆಲೂಯಾ. ಬೈಬಲಲ್ಲಿ ದಾವೀದನು ಈ ಮಾತು ಹೇಳಿದನಲ್ಲ, ನಿನ್ನ ಚಿಂತೆಯ ಭಾರವನ್ನು ಯೆಹೋವನ ಮೇಲೆ ಹಾಕು, ನಿನ್ನನ್ನು ಉದ್ಧಾರ ಮಾಡ್ತಾನೆ ಅಂತೇಳಿ.
ದಾವೀದನ ಹೇಳಿದನಲ್ಲ, ದಾವೀದನಿಗೆ ಒಂದು ಸಾರಿ ಚಿಂತೆ ಬಂತು. ದಾವೀದನಿಗೆ ಏನು ಅಂತ ಹೇಳ್ರಿ, ರಾಜನಾಗಿದ್ದ ದಾವೀದನು ರಾಜನಾದಾಗಲೂ ಕೂಡ ದಾವೀದನಿಗೆ ಒಂದು ಚಿಂತೆ. ಏನ್ ಚಿಂತೆ ಗೊತ್ತಾ? ಅಬ್ಷಲೋಮನ ಅಂತ ದಾವೀದನ ಮಗ. ಯಾರು? ಅಬ್ಷಲೋಮನ್ ಅಂತೇಳಿ ದಾವೀದನ ಮಗ. ದಾವೀದನ ಮಗನು ಅಬ್ಷಲೋಮನ ಅಣ್ಣನಾದಂತ ಈ ಅಮ್ನೋನನ್ನ ಅಬ್ಷಲೋಮನು ಸಾಯಿಸ್ಬಿಡ್ತಾನೆ. ಏನ್ ಮಾಡ್ತಾನೆ? ಸಾಯಿಸ್ಬಿಡ್ತಾನೆ. ಸಾಯಿಸಿದ ಮೇಲೆ ಗಮನಿಸ್ರಿ, ದಾವೀದನ್ನ ಬಿಟ್ಟು ಅಬ್ಷಲೋಮನು ದೂರ ಹೋಗ್ತಾನೆ. ಯಾಕಂದ್ರೆ ಕುಟುಂಬದಲ್ಲೇ ಜಗಳ ಆಡ್ಕೊಂಡು ಒಬ್ರನ್ನೊಬ್ರು ಹೊಡ್ಕೊಂಡು ಏನಾಗ್ತಾರೆ ಗೊತ್ತಾ, ಅದು ಹೋಗ್ತಾರೆ. ಅಬ್ಷಲೋಮನು ಏನ್ ಮಾಡ್ತಾನೆ? ಹೊಂಚು ಹಾಕಿ ಸಾಯಿಸಿ ಏನ್ ಮಾಡ್ತಾನೆ? ತಪ್ಸ್ಕೊಂಡು ಹೋಗ್ಬಿಡ್ತಾನೆ ದಾವೀದನಿಗೆ ಕಾಣ್ದಂಗೆ. ಆದ್ರೆ ದಾವೀದನ ತಂದೆ ಅಲ್ಲ, ಅಬ್ಷಲೋಮನ ಸಾಯಿಸಕ್ಕೆ ಇಷ್ಟಪಟ್ಟಿಲ್ಲ, ಪ್ರೀತಿ ಮಾಡಿದನು. ಹಲ್ಲೆಲೂಯಾ. ಏನ್ ಮಾಡ್ದ ಹೇಳ್ರಿ? ಪ್ರೀತಿ ಮಾಡಿದನು. ಪ್ರೀತಿ ಮಾಡಿದ್ಮೇಲೆ ಗಮನಿಸ್ರಿ, ಅಬ್ಷಲೋಮನು ಸರಿಸುಮಾರು 3 ವರ್ಷಗಳ ಕಾಲ ದಾವೀದನಿಂದ ದೂರ ಇರ್ತೀನಿ. ಎಷ್ಟು ವರ್ಷ ಕಾಲ ಹೇಳ್ರಿ? 3 ವರ್ಷಗಳ ಕಾಲ ದಾವೀದನಿಂದ ದೂರ ಇರ್ತಾನೆ. ಆದ್ರೆ ಇವತ್ತು ಮಾತು ಹೇಳ್ತೀನಿ, ಅಮ್ಮ ನಮಗೆ ಮಕ್ಕಳದ್ರ ಮರ ಕೈ ಐತ್ರಿ. ಓಕೆ, ನಿಮ್ನೆಲ್ಲರೂ ನಮ್ಮ ಪ್ರಶ್ನೆ ಕೇಳ್ತೀನಿ. ಒಂದು 3 ವರ್ಷ ನಿಮ್ಮ ಮಕ್ಕಳ ಬಿಟ್ಟು ದೂರ ಇರ್ತೀರ ನೀವು? ಒಂದು 3 ವರ್ಷ ನಿಮ್ಮ ಮಕ್ಕಳ ಬಿಟ್ಟು ನೀವು ದೂರ ಇರ್ತೀರಾ? ಇರ್ತೀರ ದೂರ? 3 ವರ್ಷ ಸಾಕು. 3 ವರ್ಷ. ದಾವೀದನು ಕೂಡ ತನ್ನ ಮಗ ಅಬ್ಷಲೋಮನು ದೂರ ಇರುವಾಗ ತಪ್ಪು ಮಾಡಿದ್ರು ಕೂಡ ದಾವೀದನು ತನ್ನ ಮಗನ ಪ್ರೀತಿಸಿದನು. ಹಲ್ಲೆಲೂಯಾ. ದಾವೀದನು ಏನ್ ಮಾಡ್ದಲ್ರಿ? 2 ಸಾಮುವೇಲ 13:39 ವಚನದಲ್ಲಿ ನೋಡ್ತೇವೆ. ಲಾಸ್ಟ್ ಅಲ್ಲಿ ನೋಡ್ತೇವೆ, ಅಬ್ಷಲೋಮನನ್ನು ತಿರುಗಿ ನೋಡುವುದಕ್ಕೆ ಬಹಳ ಆತುರಪಟ್ಟನಂತೆ. ಹಲ್ಲೆಲೂಯಾ. ಯಾರು? ದಾವೀದನು. ಈಗ ಗಮನಿಸ್ರಿ, ಆತುರಪಟ್ಟ ಮೇಲೆ ಅಬ್ಷಲೋಮನು ಬಂದ ಮೇಲೆ ನೆಕ್ಸ್ಟ್ ನಡೆದ ಸನ್ನಿವೇಶ ಅಂದ್ರೆ, ಈ ಅಬ್ಷಲೋಮನು ತಂದೆಯ ಮೇಲೆ ಸಿಟ್ಟಿಟ್ಕೊಂಡಿದ್ದ. ಏನಿಟ್ಕೊಂಡಿದ್ದಾಳ್ರಿ? ಸಿಟ್ಟಿಟ್ಕೊಂಡಿದ್ದ. ಎಂತ ಸಿಟ್ಟು ಗೊತ್ತಾ? ದಾವೀದನ ಅರಸನ ಸ್ಥಾನದಿಂದ ಕೆಳಗಿಳಿಸ್ಬೇಕು. ನೋಡ್ರಿ, ತಂದೆ ಮೇಲೆ ಕೆಲವು ಮಕ್ಕಳು ಸಿಟ್ಟಿಟ್ಕೊಂಡಿರ್ತಾರೆ, ತಾಯಿ ಮೇಲೆ ಕೆಲವು ಮಕ್ಕಳು ಸಿಟ್ಟಿಟ್ಕೊಂಡಿರ್ತಾರೆ, ಸಾಯವರಿಗೆ ಮಾತಾಡ್ಸಕ್ಕಲ್ಲ ಕೆಲವು ಮಕ್ಕಳು ತಂದೆ ತಾಯಿನ ಹೋಲ್ಬೇಡ ನಮ್ಗೆ ಹಿಂಗೆ ಮಾಡ್ಯಾರ ಅಂತೇಳಿ. ಇವನು ಅಬ್ಷಲೋಮನು ಕೂಡ ಅದೇ ಕ್ಯಾಟಗಿರಿನ ಇವನು. ಹಲ್ಲೆಲೂಯಾ. ಅಬ್ಷಲೋಮನು ಗಮನಿಸ್ರಿ, ನಿಧಾನವಾಗಿ ದಾವೀದನ ರಾಜ್ಯದಲ್ಲಿ ಇಸ್ರಾಯೇಲ್ ಜನರನ್ನ ತನ್ನ ಕಡೆಗೆ ಸೆಳೆದುಕೊಳ್ಳಲು ಏನ್ ಮಾಡ್ತಾನೆ ಗೊತ್ತಾ? ಜನರ ಹತ್ರ ಹೋಗ್ತಾನೆ, ಒಳ್ಳೊಳ್ಳೆ ಸಿಹಿಯಾದ ಮಾತು ಮಾತಾಡ್ತಾನೆ. ಏನ್ ಮಾತಾಡ್ತಾನೆ ಹೇಳ್ರಿ? ಸಿಹಿ ಮಾತು. ಯಾವ ಮಾತು? ಈಗ ಒಂದು ಮಾತಾಡ್ತೀನಿ, ಹಿಂದೆ ನೀನು ಸಾಯಿವಿ ಅಂದ್ರೆ ಏನಂದ್ರೆ, ಈ ಪಾಸ್ಟ್ ಏನ್ ಸಾಯಿವಂತನ ಅಂತ ಸಿಟ್ಟಾಗ್ತಾರೆ ಕೆಲವೊಬ್ರು. ಅದೇ ಹಿಂದೆ ನೀನು ಬದುಕಿ ನೀನು ಅಪ್ಟರ್ ಮೇಲೆ ಅಪ್ಟರ್ ಮನೆ ಕಟ್ತಿ ಅಂದ್ರೆ, ಅಪ್ಪ ನಮ್ಮ ಪಾಸ್ಟ್ ಏನಪ್ಪ ಇಷ್ಟ ಅಪ್ಟರ್ ಅಂತೆ ಅಷ್ಟ ಅಪ್ಟರ್ ಅಂತಾರ. ಅದೇ ಇಲ್ಲ, ಒಳ್ಳೇದು ಹೇಳಿದ್ರೆ ಪಾಸ್ನ ಅಪ್ಟರ್ಕ್ಕಿಂತ ಮೇಲೆ ಇರ್ತೀರ. ಮತ್ತು ಸ್ವಲ್ಪ ಏನಾದ್ರು ಕಂಡೀಷನ್ ಹೇಳಿದ್ರೆ ಅಲ್ಲೇ ಇರಲಿ ಬಿಡು. ಬಹಳ ಜನರು ಹಂಗೆ ಇರ್ತೀರಿ. ಈಗ ಗಮನಿಸ್ರಿ, ಅಬ್ಷಲೋಮನು ಏನ್ ಮಾಡ್ತಿದ್ದಾನೆ? ಇಸ್ರಾಯೇಲರ ರಾಜ್ಯದಲ್ಲಿ ಇಸ್ರಾಯೇಲರ ಜನರ ಹತ್ರ ಹೋಗಿ ಒಳ್ಳೆ ಮಾತು ಹೇಳ್ತಾ, ದಾವೀದನು ನನ್ನ ನಾಯಕನಾಗಿ ಮಾಡಿದ್ರೆ ನೀವು ಜಗಳ ಆಡ್ತಿರಲ್ಲ. ಏನಾಡ್ತೀರಿ? ಒಬ್ರಿಗೊಬ್ರು ಜಗಳ ಆಡ್ಕೊಂಡು ಪಂಚಾಯತ್ ಮಾಡಕ್ ಬರ್ತಲ್ಲ. ಯಾವಾಗ? ಪಂಚಾಯತ್ಗಿಂತ ಮುಂಚೆ ಇನ್ನೊಂದಿತ್ತು ದಾವೀದನ ಕಾಲದಲ್ಲಿ. ವ್ಯಾಜ್ಯಗಳನ್ನ ತೀರಿಸು ಅಂದ್ರೆ, ಒಬ್ರಿಗೊಬ್ರಿಗೆ ಕಕ್ಷ ಭೇದ ಇದ್ದಾಗ, ಒಬ್ರಿಗೊಬ್ರಿಗೆ ಸಿಟ್ಟಿದ್ದಾಗ ಅವ್ರು ನಿಂದ್ರಿಸಿ, ನೀನು ತಪ್ಪು ಮಾಡಿ, ನೀನು ಸರಿಯಾಗು ಅಂತೇಳಿ ನ್ಯಾಯ ವಿಚಾರಣೆ ಮಾಡಿ ನಿಲ್ಲಿಸ್ತಾ ಇದ್ರು. ಈಗ ಗಮನಿಸ್ರಿ ಪ್ರೀತಿಯುಳ್ಳ ದೇವಚಂದ್ರೆ, ಈ ಅಬ್ಷಲೋಮನ್ ಏನ್ ಮಾಡ್ತಾರೆ? ವ್ಯಾಜ ಆಡಿದವ್ರ ಹತ್ರ ಹೋಗಿ, ನೋಡ್ರಿ ದಾವೀದ ನನ್ನ ನಾಯಕನಾಗಿ ಮಾಡಿದ್ರೆ ನಾನು ಏನ್ ಮಾಡ್ತಿದ್ದೆ ಗೊತ್ತಾ? ನೀವು ನನ್ನ ಕಾಲಿಗೆ ಬಂದು ಅಡ್ಡ ಬೀಳುವಾಗಲೇ ನಾನು ಬಂದು ನಿಮಗೆ ಮುದ್ದಿಡ್ತಿದ್ದೆ. ಏನ್ ಮಾಡ್ತಿದ್ದೆ ಅಂದ್ರೆ ಪ್ರೀತಿ ತೋರಿಸಿದ್ದೆ. ನೀವು ಎಷ್ಟೇ ಜಗಳ ಆಡ್ರಿ, ನಿಮಗೆ ಪ್ರೀತಿ ತೋರಿಸಿದ್ದೆ. ದೇವ್ರ ವಾಕ್ಯ ಜಗಳ ಅಂತ ಹೇಳ್ತದ? ಹಿಡ್ಕರ ಒಂದು ಕಲ್ಲು ಯಾವನ ಹೊಸ್ರಿ ಹಿಂದೋಸ್ರಿ ಅಂತದ. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ರೀಸೆಂಟ್ ಆಗಿ ನಾನು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ರೀಲ್ ನೋಡ್ಬೇಕಾದ್ರೆ ರಾಹುಲ್ ಗಾಂಧಿದು ಬಂತು. ರಾಹುಲ್ ಗಾಂಧಿ ಏನಿತ್ತು ಗೊತ್ತಾ? ಯೇಸು ಸ್ವಾಮಿ ಯಾರಿಗೆ ಭಯಪಡಬೇಡ್ರಿ, ಮತ್ತೆ ಯಾರಿಗೆ ಎದುರು ಅವಶ್ಯಕತೆ ಇಲ್ಲ, ಮತ್ತೆ ನಿಮ್ಮನ್ನು ತಗ್ಗಿಸಿಕೊಳ್ರಿ, ಮತ್ತೆ ಒಂದು ಕಪ್ಪಳ ಕೊಡಿದ್ರೆ ಇನ್ನೊಂದು ಕಪ್ಪಳ ತೋರಿಸಂತ ಯೇಸು ಸ್ವಾಮಿ ಹೇಳಿದ್ದಾನೆ. ಹಲ್ಲೆಲೂಯಾ. ಅಂದ್ರೆ ಒಂದು ಕಪ್ಪಳ ಕೊಡಿದ್ರೆ ಇನ್ನೊಂದು ಕಪ್ಪಳ ತೋರಿಸೋ ಅರ್ಥ ಏನೋ? ಜಗಳ ಆಡಬೇಡ್ರಿ, ಬಡದ್ರ ದೇವ್ರನ್ನ ಒಳ್ಳೇದು ಮಾಡ್ಲಪ್ಪ, ಆಯ್ತಾ ಇನ್ನೊಂದು ಏಟ್ ಬಡಿದ್ಯಾ ಬಡಿ ಅಂತೇಳಿ ಯೇಸು ಸ್ವಾಮಿ ಆ ವಿಚಾರ ತೋರಿಸಿದಾನೆ. ಅದನ್ನು ರಾಹುಲ್ ಗಾಂಧಿ ಎಲ್ಲೆತ್ತಿದಪ್ಪ ಅದನ್ನ? ಪಾರ್ಲಿಮೆಂಟಲ್ಲಿ ಅಂತ ನೋಡ್ರಿ. ಹಲ್ಲೆಲೂಯಾ. ನಿಮ್ಮನೇಲಿ ಸಂಧಾನ ಎತ್ತಿಲ್ಲ ಅದನ್ನ, ಎಲ್ಲಿ?
ಪಾರ್ಲಿಮೆಂಟ್ ಅಲ್ಲಿ ಹೇಳಿದಾನೆ. ಈಗ ಗಮನಿಸ್ರಿ, ಅಬ್ಷಲೋಮನು ಜಗಳ ಆಡಿದವ್ರ ಹತ್ರ ಎಲ್ಲ ಹೋಗಿ 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 ಅವರೆಲ್ಲರ ಸೆಳ್ಕೊಂತ ಇದ್ದಾನೆ. ಮತ್ತು ನೀವು ಜಗಳ ನಾನು ಪ್ರೀತಿ ಮಾಡ್ತೀನಿ, ಅದ್ರ ಅರ್ಥ ಅದೇನೆ. ಹಾಗೆಲ್ಲ ಹೇಳ್ತಾ ಹೇಳ್ತಾ ಇದ್ರೆ ಏನಾಯ್ತು ಗೊತ್ತಾ? ಹೇಳ್ತಾ 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 ದಾವೀದನ ಕಿವಿಗೆ ಮುಟ್ಟಿತು. ಇಸ್ರಾಯೇಲರು ದಾವೀದನಿಗೆ ವಿರುದ್ಧವಾಗಿ ನಿಂತಿರುವುದಕ್ಕೆ ಸಿದ್ಧವಾಗಿಬಿಟ್ರು. ಹಲ್ಲೆಲೂಯಾ. ಇಸ್ರಾಯೇಲರು ದಾವೀದನ ವಿರುದ್ಧವಾಗಿ ನಿಂತು ಅಬ್ಷಲೋಮನು ನಮ್ಮ ಸೈನ್ಯದ ಮೇಲೆ ಬಿದ್ದು ನಮ್ಮ ಜನರನ್ನ ನಾಶ ಮಾಡ್ತಾನೆ ಅಂತೇಳಿ ದಾವೀದನ ಏನ್ ಮಾಡ್ತಾ? ಚಿಂತೆ ಮಾಡ್ತಾನೆ. ದಾವೀದನ ಏನ್ ಮಾಡ್ತಾನೆ? ಚಿಂತೆ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಿಂತೆ ಮಾಡಿ ಏನ್ ಮಾಡ್ತಾನೆ ಗೊತ್ತಾ ಪ್ರೀತಿ ಒಳದೇವ ಚಂದ್ರೆ? ದಾವೀದನು ಓಡಿ ಹೋಗ್ತಾನೆ. ಏನ್ ಮಾಡ್ತಾನೆ? ದಾವೀದನು ಓಡಿ ಹೋಗ್ತಾನೆ. ತೆಗಿರಿ ವಾಕ್ಯ ಓದೋಣ. 2 ಸಮುವೇಲ 15ನೇ ಅಧ್ಯಾಯ 13ನೇ ವಚನ. ವಾಕ್ಯ ಓದ್ರಿ. 2 ಸಮುವೇಲ 15ನೇ ಅಧ್ಯಾಯ 13ನೇ ವಚನ. ಬೇಗ ಬೇಗ ಬೈಬಲ್ ತೆಗಿರಿ, ಓದೋಣ. ಇಸ್ರಾಯೇಲರ ಮನಸ್ಸು ಅಬ್ಷಲೋಮನ ಕಡೆಗೆ ತಿರುಗಿಕೊಂಡಿತೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಅವನು ಯೆರೂಸಲೇಮಿನಿಂದ ತನ್ನ ಸೇವಕರಿಗೆ ಹೇಳಿರಿ, ಓಡಿ ಹೋಗೋಣ. ಅಂದ್ರೆ ಏನು? ದಾವೀದನು ಬಲಿಸ್ತಾನೆ, ಆದರೆ ದಾವೀದನ ಚಿಂತೆ ಬಲಹೀನ ಮಾಡಿತು. ಹಲ್ಲೆಲೂಯಾ. ನಿಜ ಹೇಳ್ತೀನಿ, ಅಬ್ಷಲೋಮನ ದಾವೀದನ ಯಾವ ಲೆಕ್ಕಕ್ಕಲ್ಲ, ಅಬ್ಷಲೋಮನ ಸೈನ್ಯ ದಾವೀದನ ಯಾವ ಲೆಕ್ಕಕ್ಕೂ ಅಲ್ಲ. ಆದ್ರೂ ಕೂಡ ದಾವೀದನಿಗೆ ಚಿಂತೆ ಹೆಚ್ಚಾದಾಗ ಓಡಿ ಹೋದ. ಯಾಕೆ ಈ ಮಾತು ಹೇಳ್ತಂದ್ರೆ, ಅಬ್ಷಲೋಮನಿಗೆ ಅವನಿಗೆ ಅಷ್ಟಕ್ಕಷ್ಟೇ ಇರ್ಬೋದು, ಬಟ್ ದಾವೀದನು ಬಲಶಾಲಿ. ಹಲ್ಲೆಲೂಯಾ. ದಾವೀದನ ಏನ್ ಹೇಳ್ರಿ? ಬಲಶಾಲಿ. ಯಾಕೆ ಈ ಮಾತು ಹೇಳ್ತೀನಿ? 10,000 ಸಮಬಲವಾದ ಗೋಲಿಯಾತನ್ನೇ ಒಂದು ಕ್ಷಣದಲ್ಲಿ ಹೊಡೆದಿದ್ದಾನೆ ದಾವೀದನ್. ಹಲ್ಲೆಲೂಯಾ. ಇವನ್ನೆಲ್ಲ ಯಾ ಲೆಕ್ಕ? ಅಬ್ಷಲೋಮನಾಗ್ಲಿ, ಐತೋಫೆಲನಾಗ್ಲಿ, ಕೆಲವೊಂದು ಜನರಾಗ್ಲಿ. ಹಲ್ಲೆಲೂಯಾ. ಆದ್ರೂ ಕೂಡ ದಾವೀದನ ಏನಂತೆ ನೋಡಿ ಹೇಳ್ತೀವಿ ವಾಕ್ಯ, ಅವನು ಯೆರೂಸಲೇಮಿನಿಂದ ತನ್ನ ಸೇವಕರಿಗೆ ಹೇಳಿರಿ, ಓಡಿ ಹೋಗೋಣ. ಚಿಂತೆ ಏನ್ ಮಾಡ್ತಾ ಹೇಳ್ರಿ? ಓಡಿ ಹೋಗಂಗೆ ಮಾಡಿತು ದಾವೀದನ್ನ. ಏನ್ ಮಾಡ್ತು? ಓಡಿ ಹೋಗೋಣ. ಇವತ್ತು ಕಷ್ಟಗಳು ಬಂದಾಗ ಮನುಷ್ಯನ ಏನ್ ಮಾಡ್ತಾರೆ ಗೊತ್ತಾ? ಅಲ್ಲೇ ಎಕ್ಸಿಟ್ ಆಗ್ತಾನೆ. ಮತ್ತು ಸಾಕಿ ಕಷ್ಟ, ಇದನ್ನ ಬಿಟ್ಬಿಡ್ತೀನಿ, ಸಾಕಿ ಈ ಪರಿಸ್ಥಿತಿ, ಇಲ್ಲಿಗೆ. ದೇವರ ವಾಕ್ಯ ಹೇಳುತ್ತೆ, ಚಿಂತೆ ಭಾರ ಯೆಹೋವನ ಮೇಲೆ ಹಾಕು. ಆಮೇನ್. ನೀನು ಅಲ್ಲಿಗೆ ಫಿಟ್ ಮಾಡಬಾರ್ದು. ಹಲ್ಲೆಲೂಯಾ. ನಿನ್ನ ಜೀವಿತ ಅಲ್ಲಿಗೆ ಎಂಡಲ್ಲ. ಆಮೇನ್. ದೇವರಿನ ಪಕ್ಷವಾಗಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ಹೇಳ್ತೆ ಓಡಿ ಹೋಗೋಣ. ಇಲ್ಲೇ ಇದ್ರೆ ನಾವು ಅಬ್ಷಲೋಮನ ಕೈಯಿಂದ ತಪ್ಪಿಸಿಕೊಳ್ಳಲಾರೆವು. ಬೇಗ ಹೊರಡೋಣ. ಅವನು ಅಕಸ್ಮಾತ್ ಆಗಿ ನಮ್ಮ ಮೇಲೆ ಬಿದ್ದು ನಮಗೆ ದುರ್ಗತಿಯನ್ನುಂಟು ಮಾಡಿ ಪಟ್ಟಣದವರನ್ನೆಲ್ಲ ಕತ್ತಿಯಿಂದ ಸಂಹರಿಸನು ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜ ಹೇಳ್ತೀನಿ, ಕಷ್ಟಗಳು ನಮ್ಮನ್ನು ಸಾಯಿಸೋದಿಲ್ಲ. ಏನ್ ಮಾಡೋದು ಹೇಳ್ರಿ? ಕಷ್ಟಗಳು ನಮ್ಮನ್ನ ಹೇಳ್ರಿ, ಕಷ್ಟಗಳು, ರೋಗಗಳು, ಬಡತನ, ವ್ಯಾಧಿ, ನೊಗವು, ಶಾಪವು, ಪಾಪವು ನಮ್ಮನ್ನು ಪತನ ಮಾಡೋದಿಲ್ಲ. ಹಲ್ಲೆಲೂಯಾ. ನಿಜ, ಅವಕ್ಕೆ ಪತನ ಮಾಡೋಕ್ಕೆ ಸಾಮರ್ಥ್ಯ ಇಲ್ಲ. ಬಟ್ ಆದ್ರೆ ನಾವೇನು ಮಾಡ್ತೀವಿ ಗೊತ್ತಾ? ಭಯಪಟ್ಟು ಹಿಂದೆ ಹೋಗ್ತೀವಿ. ಮತ್ತು ಹಲ್ಲೆಲೂಯಾ. ಏನು ಮಾಡ್ತೇವೆ? ದಾವೀದನು ಅದೇ ಮಾಡ್ದ. ಅಬ್ಷಲೋಮನಿಗೆ ಭಯಪಟ್ಟನ್ರಿ. ಹಲ್ಲೆಲೂಯಾ. ಭಯಪಟ್ಟ ಲಾಸ್ಟಿಗೆ ಒಬ್ಬ ಮಂತ್ರಿ ಇದ್ದ, ಐತೋಫೆಲ್ ಅಂತೇಳಿ ಅವನ ಹೆಸರು. ಅವನು ಏನು ಮಾಡ್ದ ಗೊತ್ತಾ? ಅಬ್ಷಲೋಮನಿಗೆ ಎಲ್ಲ ಕೆಟ್ಟ ಯೋಚನೆಗಳು ಹೇಳಿ ದಾವೀದನ ಸಾಯಿಸ್ಬೇಕಂತಾನೆ ಇದ್ದ. ದಾವೀದನು ಅರಣ್ಯದಲ್ಲಿದ್ದಾಗ, ಎಲ್ಲಿದ್ದಾಗ ದಾವೀದನು? ವಾಕ್ಯ ನೆನಪಾಯಿತು. ಅಯ್ಯೋ, ಇಷ್ಟು ದಿನಗಳ ಕಾಲ ಇಷ್ಟು ಬಲಿಷ್ಠವಾದ ನಾನು ಇವನು ಅಬ್ಷಲೋಮನಿಗೆ, ಮತ್ತೆ ಯಾರಿಗೆ ಐತೋಫೆಲನಿಗೆ, ಅವನಿಗೆ ಕೆಲವೊಂದು ಅನುಚರಿಗಳಿದ್ದಾರೆ, ಮತ್ತು ಯಾರೋ ಇಸ್ರಾಯೇಲ್, ಅವರಿಗೆ ಭಯಪಡಬೇಕಾ? ನಾನು ಭಯಪಡಬೇಕಾ? ಒಂದು ಮಾತು ಹೇಳ್ತೀನಿ, ಅಬ್ಷಲೋಮನು ರಾಜನಂತೇಳಿ ಕೂಗಿಸಿಕೊಂಡ. ತೆಗಿರಿ ವಾಕ್ಯ ಓದೋಣ. 2 ಸಮುವೇಲ 15ನೇ ಅಧ್ಯಾಯ 10ನೇ ವಚನ ಓದ್ರಿ ಬೇಗ. ಅವನು ಗೂಢಚಾರನ್ನು ಕಳುಹಿಸಿ ಇಸ್ರಾಯೇಲರ ಎಲ್ಲಾ ಕುಲದವರಿಗೆ, ನೀವು ತುತ್ತೂರಿ ಧ್ವನಿಯನ್ನು ಕೇಳುತ್ತಲೇ ಅಬ್ಷಲೋಮನು ಹೆಬ್ರೋನಿನಲ್ಲಿ ಅರಸನಾದನೆಂಬುದು ಅರ್ಭಟಿಸಿರಿ ಎಂದು ಹೇಳಿಸಿದ. ಅಂದ್ರೆ ಅರ್ಥ ಮಾಡ್ರಿ, ಈಗ ಅಬ್ಷಲೋಮನ ಮನುಷ್ಯರ ರಾಜನ ಮಾಡ್ತಾರ, ದೇವ್ರ ರಾಜನ ಮಾಡನಿಲ್ಲಿ. ಇವನು ಏನ್ ಮಾಡ್ತಾನೆ ನೋಡ್ರಿ? ಸುಮ್ಮನೆ ಭೂಗಳಿಕೆ. ಹಲ್ಲೆಲೂಯಾ. ಆದ್ರೆ ದಾವೀದನ್ನ ಯಾರ ಅರಸರು ಮಾಡ್ರಿ ಹೇಳ್ರಿ? ದಾವೀದನ್ನ ಯಾರ ಅರಸರು ಮಾಡಿದ್ದಾರೆ? ದೇವರೇ ಮಾಡಿದನ್ರಿ. ಹಲ್ಲೆಲೂಯಾ. ದೇವರ ಅರಸನಾಗಿ ಮಾಡಿ ದೇವರು ಉನ್ನತ ಸ್ಥಿತಿಯಲ್ಲಿಟ್ಟರೆ ಭಯಪಟ್ಟು ಓಡಿ ಹೋಗ್ತಾನೆ ಸಮಸ್ಯೆಗಳು ನೋಡಿ.
ಹಲ್ಲೆಲೂಯಾ. ಇವತ್ತು ದೇವರು ನಿನ್ನ ಬದುಕಿಸಿ ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಲು ಆಸೆ ಉಳ್ಳವನಾಗಿದ್ರೆ ನೀನು ಚಿಂತೆ ಇಟ್ಕೊಂಡು ಓಡಿ ಹೋಗ್ತಾ ಇದೀನೋ ತಿಳ್ಕೊ, ಓಡಿ ಹೋಗ್ಬೇಡ. ಹಲ್ಲೆಲೂಯಾ. ದಾವೀದನ ತರ ತಿರುಗಿ ಮನ ತಿರುಗು. ಆಮೆನ್. ಹಲ್ಲೆಲೂಯಾ. ದಾವೀದನ ಮನದಟ್ಟು ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾನೆ. ತೆಗಿರಿ ವಾಕ್ಯ ಓದೋಣ ಬೇಗ. 15ನೇ ಅಧ್ಯಾಯ 31ನೇ ವಚನ ಓದ್ರಿ. 2 ಸಮುವೇಲ 15ನೇ ಅಧ್ಯಾಯ 31ನೇ ವಚನ ಬೇಗ ಬೇಗ. ಅಬ್ಷಲೋಮನ ಸಂಗಡ ಒಳಸಂಚು ಮಾಡಿದವರಲ್ಲಿ ಐತೋಫೆಲನಿಗೆ ಇದ್ದಾನೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ದಾವೀದನು ನೋಡ್ರಿ ಚಿಂತೆ ಭಾರವನ್ನು ಯೆಹೋವನ ಮೇಲೆ ಆಗ್ತಾ ಇದ್ದಾನೆ. ಆಮೇನ್. ಯೆಹೋವನೇ ಐತೋಫೆಲ್ನ ಆಲೋಚನೆಗಳನ್ನು ನಿರಾರ್ಥಕ ಪಡಿಸಿ ಎಂದು ಪ್ರಾರ್ಥಿಸಿದನು. ಆಮೇನ್. ಇಷ್ಟು ದಿನಗಳ ಕಾಲ ದಾವೀದನು ಓಡಿ ಹೋದ, ಅರಸನಾಗಿದ್ರು, ಒಳ್ಳೆ ಸ್ಥಾನದಲ್ಲಿದ್ರು, ದೇವರ ಮಗನಾಗಿದ್ರು, ದೇವರಿಂದ ಆರಿಸಲ್ಪಟ್ಟವನಾಗಿದ್ರು, ಭಯಪಟ್ಟು ಓಡಿ ಹೋದ. ಆದರೆ ಮನದಟ್ಟು ಮಾಡಿಕೊಂಡು ಯೆಹೋವನ ಮೇಲೆ ಚಿಂತೆ ಭಾರವನ್ನು ಹಾಕಿದನು. ಹಲ್ಲೆಲೂಯಾ. ಸರ್ವ ವಿಷಯದಲ್ಲಿ ದೇವರ ಮುಂದೆ ಚಿಂತೆ ಭಾರವನ್ನು ಹಾಕಿ ಹೇಳಿದಯ್ಯ ಐತೋಫೆಲನ ಆಲೋಚನೆಗಳನ್ನು ಏನು ಮಾಡು, ನಿರಾರ್ಥಕ ಪಡಿಸು. ಹಲ್ಲೆಲೂಯಾ. ಅಬ್ಷಲೋಮನು ನನ್ನ ಮಗನೇ, ಬಟ್ ಆದ್ರೆ ಅವನು ನನ್ನ ಸಾಯಿಸೋದಕ್ಕೆ ಯಾರು ಯೋಚನೆ ತೆಗೆದುಕೊಂಡನ? ಐತೋಫೆಲ್. ಇವತ್ತು ತಿಳ್ಕೊಳ್ರಿ, ಮನುಷ್ಯರೆಲ್ಲರೂ ಒಳ್ಳೆಯವರೇ, ಮನುಷ್ಯರೆಲ್ಲರೂ ಏನ್ ಹೇಳ್ರಿ, ಒಳ್ಳೆಯವರೇ. ಆದ್ರೆ ಮನುಷ್ಯನ ಹಿಂದೆ ಐತೋಫೆಲ್ನ ಆಲೋಚನೆಗಳಿರ್ತಾವ, ಐತೋಫೆಲ್ನಂತ ಯೋಚನೆಗಳು ಇವತ್ತು ಯಾರೆಲ್ಲಾದ್ರೂ ಇರುವುದಾದ್ರೆ ಎಲ್ಲವೂ ಯೇಸುವಿನ ನಾಮದಲ್ಲಿ ಲಯವಾಗ್ಲಿ. ಆಮೆನ್. ಹಲ್ಲೆಲೂಯಾ. ಐತೋಫೆಲ್ ಅಂದ್ರೆ ಅರ್ಥ ಏನು ಗೊತ್ತಾ? ಸೈತಾನ್ ಅಂತ ಅರ್ಥ. ಅವನು ಏನಂತ ಅರ್ಥ ನೋಡ್ರಿ, ಭಕ್ತನ ಸಾಯಿಸಕ್ ಒಂಚಾಗ್ತದೆ ನೀನು. ಹಲ್ಲೆಲೂಯಾ. ಇವತ್ತು ಸೈತಾನು ಕೂಡ ಯಾರನ್ನ ಹಾಳು ಮಾಡ್ಕೊಡ್ತಾನೆ ಹೇಳ್ರಿ? ನೀವು ಪಾಪ ಮಾಡ್ಕೊಂತೀರಿ ಮಗ ಅಂಬರ್ನ ಹಾಳು ಮಾಡ್ತಾನ, ಬಲವಾಗಿ ಭಕ್ತಿ ಮಾಡೋಣ ಬೆಳೆಸ್ತಾನ. ಯಾಕೆ? ಸೈತಾನಿಗೆ ಬಲಿಷ್ಠರು ಆಗೋದಿಲ್ಲ. ಯಾಕಂದ್ರೆ ಅವನು ಬಲವಂತನಂತ. ನಿಜ ಹೇಳ್ತೀನಿ, ಪ್ರಾರ್ಥನೆ ಮಾಡುವವನ ಮುಂದೆ ಸೈತಾನು ಬಲಹೀನನೇ. ಹಲ್ಲೆಲೂಯಾ. ಯಾಕೆ ಹೇಳ್ತೀನಿ ಗೊತ್ತಾ? ದೇವರು ಆವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿದಕ್ಕೆ ಹೆಂಗ್ ಕೊಡೋಣ ಹೇಳ್ರಿ? ಅಧಿಕಾರ ಕೊಟ್ಟಿದ್ದಾನೆ. ಆಮೇನ್. ಯಾರೋ ಓಟ್ ಹಾಕಿದ್ರೆ ಅಧಿಕಾರ ಬಂದಿಲ್ಲ. ಗಮನಿಸ್ರಿ, ಪರಲೋಕದಿಂದ ಅಧಿಕಾರ ನಮಗೆ ಬಂದಿದೆ. ಹಲ್ಲೆಲೂಯಾ. ಎಲ್ಲಿಂದ ಬಂದಿದೆ ನಮಗೆ ಅಧಿಕಾರ? ಆ ಅಧಿಕಾರ ಇಟ್ಕೊಂಡಾಗ ಸೈತಾನಿಗೆ ಭಯ. ಅದಕ್ಕೋಸ್ಕರ ಸೈತಾನ್ ಏನ್ ಮಾಡ್ತಾನೆ ಗೊತ್ತಾ? ದಾವೀದನ ಅಧಿಕಾರ ದೇವರಿಂದ ಬಂದಿರೋಕ್ಕೋಸ್ಕರ ದಾವೀದನ ಪತನ ಮಾಡೋದಕ್ಕೆ ಐತೋಫೆಲನು ಯೋಚನೆ ಮಾಡಿ ಅಬ್ಷಲೋಮನ ಮೂಲಕ ಅನೇಕ ತಡೆಗಳನ್ನು ತರಿಸ್ತಾ ಇದ್ದಾನೆ. ಇವತ್ತು ಕೂಡ ಗಮನಿಸ್ರಿ, ಸೈತಾನ್ ಯಾರ ಮುಂದೆ ಆದ್ರೂ ನೇರವಾಗಿ ಬಂದು, ಸೈತಾನ್ ಬಂದು ನಿನ್ನ ನಾಶ ಮಾಡ್ತಾ ನೀನು ಹೇಳಬೇಕು, ನಿನ್ ಆಟ ನಡೆಯಂಗಿಲ್ಲ. ಯಾಕೆ? ನಾನು ಮೊಣಕಲ್ಲುದ್ರೆ ಖಬರ್ದಾರ್, ನೀನ್ ಇಲ್ಲಿಂದ ಬಿಟ್ಟು ದೂರ ಓಡೋಗ್ತಿ. ಯಾಕಂದ್ರೆ ದೇವರು ನಮ್ಮ ಪಕ್ಷವಾಗಿ ಇರುತ್ತಾನೆ. ಹಲ್ಲೆಲೂಯಾ. ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. ಆಮೇನ್. ಹಲ್ಲೆಲೂಯಾ. ಈಗ ತಿಳ್ಕೊಳ್ರಿ ಪ್ರೀತಿಯುಳ್ಳ ದೇವಚಂದ್ರೆ, ಐತೋಫೆಲನು ದಾವೀದನ ಜೀವಿತವನ್ನು ಕತ್ತಲೆ ಮಾಡುವುದಕ್ಕೆ ಬಂದನು. ಆದ್ರೆ ದಾವೀದನ ಚಿಂತೆ ಭಾರವನ್ನು ದೇವರ ಮೇಲೆ ಹಾಕಿದನು. ಹಲ್ಲೆಲೂಯಾ. ದಾವೀದನ ಏನ್ ಮಾಡ್ದಲ್ರಿ? ಚಿಂತೆಯಲ್ಲ ಈ ಐತೋಫೆಲನು, ಈ ಸೈತಾನನ ಯೋಚನೆ, ಈ ಅಬ್ಷಲೋಮನ ಯೋಚನೆ, ಅವನ ಹಿಂದೆ ಬರ್ತಾರಲ್ಲ ಅವನ ಯೋಚನೆಗಳೆಲ್ಲ ಏನಾಗ್ಲಿ? ನಿರಾರ್ಥಕವಾಗಲಿ, ಅಸಲು ನಡಿಬಾರ್ದು ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಯಾವಾಗಾದ್ರೆ ಗಮನಿಸ್ರಿ ಪ್ರೀತಿಯುಳ್ಳ ದೇವಚಂದ್ರೆ, ಈಗ ನಿಮ್ಗೆ ಅರ್ಥ ಹಂಗೆ ತೋರಿಸ್ತೀನಿ. ಈಗ ಮೈಕ್ ಇಷ್ಟ ತನಕ ಹಿಡ್ಕೊಂಡು ಸಾಕಾಯ್ತು ನನಗೆ, ನಿಜ ಆಗಿಲ್ಲ, ಬಟ್ ನಿಮಗೆ ಹೇಳ್ತೀನಿ. ಈ ಭಾರ ಇಷ್ಟೋವರೆಗೆ ನಾನು ಇಟ್ಕೊಂಡಲ್ಲ, ನನಗೆ ಕೈಯಲ್ಲಿ ಒಂದು ಭಾರ ಐತೆ. ಆದರೆ ಇದನ್ನು ತೆಗೆದು ನಾನು ಹಿಂಗೆ ಹೇಳಿದ್ರೆ ವಾಕ್ಯ ನಾನು ಫ್ರೀ ಆದೆ. ಏನಾದ ಹೇಳ್ರಿ? ದಾವೀದನ ಎಲ್ಲ ಚಿಂತೆ ತಗೊಂಡು ಹಿಂಗ ದೇವ್ರಿದ್ದ, ಇದು ದೇವ್ರು ಅನ್ಕೊಳ್ರಿ, ಎಲ್ಲ ತಗೊಂಡು ಇಲ್ಲ ಹಾಕಿದ ಮೇಲೆ ದಾವೀದನ ಏನಾದ ಹೇಳ್ರಿ? ಏನಾದ? ದಾವೀದನು ಫ್ರೀ ಆದ. ದೇವ್ರು ಏನು ಮಾಡ್ದ? ಹೊತ್ತುಕೊಂಡ. ಈಗ ಒಂದು ಮಾತಾಡ್ತೀನಿ, ಈ ಸ್ಟ್ಯಾಂಡ್ ಏನಿತ್ತು, ಈ ಸ್ಟ್ಯಾಂಡ್ ಏನಿತ್ತು ಮೊದಲು, ಇದು ಫ್ರೀ ಇತ್ತು, ನನಗೆ ಮೈಕ್ ಭಾರ ಇತ್ತು. ಯಾವಾಗಾದ್ರೆ ಈ ಸ್ಟ್ಯಾಂಡ್ಗೆ ಈ ಮೈಕ್ ಇಟ್ಟು ಇದಕ್ಕೆ ಭಾರ ಆಗೈತೆ. ಯಾವ್ದಕ್ಕೆ ಭಾರ ಆಗೈತೆ ಹೇಳ್ರಿ? ಈಗ ಇದಕ್ಕೆ ಭಾರ ಆಗೈತೆ, ಇದು ಇಳಿಸ್ಬೇಕು. ಈಗ ಇಳಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಇದು ಹೋರಾಟ ಮಾಡ್ಬೇಕು. ಏನ್ ಮಾಡ್ಬೇಕು? ಮೈಕ್ ಸ್ಟ್ಯಾಂಡು ಹೋರಾಟ ಮಾಡ್ಬೇಕು. ಈಗ ಗಮನಿಸಿ ಪ್ರೀತಿಯುಳ್ಳ ದೇವಚಂದ್ರೆ, ಯಾವಾಗಾದ್ರೆ ಐತೋಫೆಲ್ನ ಯೋಚನೆ ನಿರಾರ್ಥಕ ಆಗಲಂತೇಳಿ ದೇವರ ಮೇಲೆ ದಾವೀದನ ಭಾರ ಹಾಕಿದನು. ದೇವ್ರು ಏನ್ ಮಾಡೋದು ಗೊತ್ತಾ? ತೆಗರಿ ವಾಕ್ಯ ಓದೋಣ. 2 ಸಮುವೇಲ 17ನೇ ಅಧ್ಯಾಯ 23ನೇ ವಚನ ಓದೋಣ ಬೇಗ. 17ನೇ ಅಧ್ಯಾಯ 23ನೇ ವಚನ ಬೇಗ. ಐತೋಫೆಲನು ತನ್ನ ಆಲೋಚನೆಯು ನಡೆಯಲಿಲ್ಲವೆಂದು, ಏನೆಂದು? ಐತೋಫೆಲನು ತನ್ನ ಆಲೋಚನೆಗಳು ನಡೆಯಲಿಲ್ಲವೆಂದು ತಿಳಿದು ಕತ್ತೆಗೆ ತಡೆ ಹಾಕಿಸಿ ಕೂತುಕೊಂಡು ತನ್ನ ಊರಿಗೆ ಹೋಗಿ ಮನೆಯಲ್ಲಿ ವ್ಯವಸ್ಥೆ ಮಾಡಿ
ಏನಕ್ಕೆ ಕಣ್ಸತ್ತಾನಂತ ಅವನು? ಏನಕ್ಕೆ ಕಣ್ಸತ್ತಾನಂತೆ? ಐತೋಫೇಲ ಉರ್ಲಕ್ಕೆ ಕಣ್ಸತ್ತಾನಂತೆ. ಅರ್ಥ ಮಾಡ್ರಿ, ನಮ್ಮ ಸಮಸ್ಯೆಗಳು ಸಾಯ್ಬೇಕು ಹೊರತು ನಾವು ಸಾಯಬಾರ್ದು. ಅರ್ಥ ಆಯ್ತು ನಾನು ಹೇಳಿದ್ದು? ನಮ್ಮ ಸಮಸ್ಯೆಗಳು ಸಾಯ್ಬೇಕು. ಹಲ್ಲೆಲೂಯಾ. ಚಿಂತೆ ಮಾಡಿ 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 ನಾವು ಸಾಯೋದಲ್ಲ, ಅವೇ ಚಿಂತೆ ಮಾಡಿ ಅವೇ ಸಾಯ್ಬೇಕು. ಹಲ್ಲೆಲೂಯಾ. ಐತೋಫೇಲನು ನನ್ನ ಆಲೋಚನೆಗಳು ಒಂದು ನಳಿಲ್ಲ ಅಂತೇಳಿ ಯೋಚನೆ ಮಾಡಿ ಸೀದಾ ಎಕಡೆಗೋ ಡಿಪ್ರೆಷನ್ ಆಗಿ ಸೀದಾ ಮನೆಗೆ ಹೋಗಿ ಅವನೇ ಸತ್ತೋಗ್ಬಿಟ್ಟ. ಈ ಥರ ಇರಬೇಕು ಭಕ್ತರು. ಹಲ್ಲೆಲೂಯಾ. ನಾವು ಅನ್ಕೋಬೇಕು, ದೇವ್ರೆ ಯಾಕಯ್ಯ ಈ ಚಿಂತೆ ಅನ್ಬಾರ್ದು, ಎಲ್ಲ ನಿನ್ನ ಮೇಲೆ ಹಾಕ್ತೀವಿ. ಐತೋಫೇಲು ನಿರಾರ್ಥಕ ಆದಾಗೆ ನಮ್ಮ ಯೋಚನೆಗಳು ನಮಗೆ ಯಾವೆಲ್ಲ ತಡೆಗಳು ತಂದಿದ್ದಾವೋ ಅವೆಲ್ಲವುಗಳು ಏನಾಗಲಿ, ನಿರಾರ್ಥಕವಾಗಲಿ ಅಂತೇಳಿ ನೀವು ಹೇಳಬೇಕು. ಹಲ್ಲೆಲೂಯಾ. ನೀವೇನು ಮಾಡ್ಬೇಕು? ನಿಮ್ಮ ಚಿಂತೆ ಭಾರವನ್ನೆಲ್ಲ ಯಾರ ಮೇಲೆ ಹಾಕಬೇಕು? ಯಾರ ಮೇಲೆ ಹಾಕಬೇಕು? ದೇವರು ನಿಮಗೆ ಯಾವಾಗಲೂ ಧೈರ್ಯಕರ ಮಾತು ಹೇಳ್ತಾನೆ. ದೇವ್ರು ಏನು ಮಾಡ್ತಾನೆ ಹೇಳ್ರಿ? ಧೈರ್ಯಕರ ಮಾತು ಹೇಳ್ತಾನೆ. ಹಲ್ಲೆಲೂಯಾ. ನೀನು ಯಾವಾಗಾದ್ರೆ ದೇವರ ಮೇಲೆ ನಿನ್ನ ಚಿಂತೆ ಭಾರವನ್ನು ಹಾಕ್ತೀಯೋ ದೇವರು ನಿನಗೆ ಒಂದು ಧೈರ್ಯ ಕೊಡ್ತಾನೆ. ದೇವ್ರು ಏನು ಕೊಡ್ತಾನೆ ನಿನಗೆ? ಏನು ಧೈರ್ಯ? ತೆಗಿರೋ ವಾಕ್ಯ ಓದೋಣ. ಯೆಶಾಯ 54:17 ವಚನ. ಬೇಗ ಬೇಗ ಮುಗಿಸ್ಕೊಳ್ಬೇಡ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಜಯಿಸದು. ಹಲ್ಲೆಲೂಯಾ. ಒಂದು ಸಾರಿ ನಿನ್ನ ಚಿಂತೆ ಭಾರವನ್ನು ದೇವರ ಮೇಲೆ ಹಾಕಿದಾಗ ನಿನಗೆ ಅದೆಷ್ಟೇ ತಡೆಗಳೆದ್ದಿದ್ರು ಅವ್ಯಾವ ಕೂಡ ಏನು ಮಾಡಲ್ಲ, ನಿನ್ನನ್ನು ಜಯಿಸೋದಿಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ದೇವರು ನಿನ್ನ ಪಕ್ಷವಾಗಿರುತ್ತಾನೆ. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನರು ದೇವ್ರ ಮೇಲೆ ನಂಬಿಕೆ ಇಟ್ರಿ? ನಾನು ನಂಬಿಕೆ ಇಟ್ಟಿನ ದೇವ್ರ ಮೇಲೆ ನಂಬರ್ ಕೈ ಎತ್ರಿ. ನಾನು ದೇವ್ರ ಮೇಲೆ ನಂಬಿಕೆ ಇಟ್ಟಿ ನಂಬರ್ ಕೈ ಎತ್ರಿ. ನಂಬಿಕೆ ಇಟ್ಟವರು ದೇವ್ರನ್ನ ಅರ್ಥ ಮಾಡ್ಕೊಳ್ಬೇಕು. ನಂಬಿಕೆ ಇಟ್ಟವ್ರು ಏನು ಮಾಡ್ಬೇಕು ಹೇಳ್ರಿ? ದೇವ್ರನ್ನ ಅರ್ಥ ಮಾಡ್ಕೊ. ಎಷ್ಟು ಜನರು ದೇವ್ರನ್ನ ಅರ್ಥ ಮಾಡ್ಕೊಂಡ್ರಿ? ಇಲ್ಲಿ ಕೂತ ನೀವೆಲ್ಲರೂ ದೇವ್ರನ್ನ ಅರ್ಥ ಮಾಡ್ಕೊಂಡ್ರಾ? ಹೆಂಗೆ ಅರ್ಥ ಮಾಡ್ಕೊಳ್ಳೋ ಗೊತ್ತಾ? ನಮ್ಮ ಸುತ್ತಲೂ ಕಷ್ಟಗಳೇ ಇರ್ತಾವ, ನಮ್ಮ ಸುತ್ತಲೂ ರೋಗಗಳಿರ್ತಾವ, ನಮ್ಮ ಸುತ್ತಲೂ ತಡೆಗಳಿರ್ತಾವ. ಇದ್ದಾಗ ನಾವೇನು ಮಾಡಬೇಕು? ಗುಣಗುಟ್ಟಬಾರ್ದು. ಏನು ಮಾಡಬಾರ್ದು ಹೇಳ್ರಿ? ಇಸ್ರಾಯೇಲರು ಗುಣಗುಡ್ತಿದ್ರು. ಏನು ಮಾಡಿದ್ರು? ಕೆಂಪು ಸಮುದ್ರ ಬಂತು, ಮೋಶೆ, ಎಲ್ಲರೂ ಗುಣಗುಡ್ತಿದ್ರಲ್ಲ ಇಸ್ರಾಯೇಲರು. ಇವಾಗ ನೀವು ಕೂಡ ಏನು ಮಾಡ್ತೀರಿ? ಸಮಸ್ಯೆಗಳೆಲ್ಲ ಇದ್ದಾಗ ಗುಣಗುಡ್ತಿದ್ದೀರಾ? ಗುಣಗುಡ್ತಿದ್ದೀರಾ? ಏನ್ ದೇವ್ರೆ ಎಷ್ಟು ದಿನ ಪ್ರಾರ್ಥನೆ ಮಾಡ್ತೀನಿ, ಏನು ಮಾಡವಲ್ಲೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯಾವಾಗ ಮಾಡ್ತಿ ಸ್ತೋತ್ರ 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 ಅಂದ್ರ ದೇವ್ರ ಮೇಲೆ ಏನಿರ್ಬೇಕು ಹೇಳ್ರಿ? ನಂಬಿಕೆ ಇರಬೇಕು. ದೇವ್ರನ್ನ ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಹೇಳ್ರಿ, ಪಕ್ಕದಲ್ಲಿ ಕೈ ಕೊಟ್ಟು ಇನ್ನು ಮೇಲೆ ನೀನು ದೇವ್ರನ್ನ ಅರ್ಥ ಮಾಡ್ಕೋ. ಯಾಕಂದ್ರೆ ದೇವರು ನಿನ್ನನ್ನು ಕೈ ಬಿಡೋದಿಲ್ಲ. ನಿಜ. ಹಲ್ಲೆಲೂಯಾ. ಬೈಬಲಲ್ಲಿ ಎಲಿಷ ಇದ್ದಾನೆ. ಎಲಿಷನು ಒಂದು ಒಳ್ಳೆ ಶುಭ ಸುದ್ದಿಗಳು ಹೇಳ್ತಾ ಇದ್ದ. ಇಸ್ರೇಲಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ ವಿರುದ್ಧವಾಗಿ ಬೆನ್ಹಾದ ರಾಜ ಇದ್ದ. ಈ ಬೆನ್ಹಾದ ರಾಜನು ಇಸ್ರೇಲ್ ರಾಜನ ಸಾಯಿಸೋದಕ್ಕೆ, ಇಸ್ರೇಲ್ ಜನರನ್ನು ಸಾಯಿಸೋದಕ್ಕೆ ಹೊಂಚು ಹಾಕಿ ದಾರಿಯಲ್ಲಿ ಕಾಯ್ಕೊಂತ ಕುಂದಿರ್ತಿದ್ದ. ಎಲ್ಲಿ ಕುಂದಿರ್ತಿದ್ದ ಹೇಳ್ರಿ? ದಾರಿಯಲ್ಲಿ ಕಾಯ್ಕೊಂತ ಕುಂದಿರ್ತಾ ಇದ್ದ. ಕಾಯ್ಕೊಂತ ಕುಂದಿರ್ತಾ 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 ಇದ್ರೆ ಆ ಎಲ್ಲ ಸೇಮ್ ಸಿನಿಮಾಟೋಗ್ರಫಿ ಥರ ಯಾರಿಗೆ ಕಾಣ್ತಿತ್ತು ಹೇಳ್ರಿ? ಎಲಿಷನಿಗೆ ಕಾಣ್ತಿದ್ದು. ಎಲಿಷನ್ ಹೇಳ್ತಿದ್ದ, ಓ ಇಸ್ರೇಲ್ ರಾಜ, ಇಸ್ರೇಲರೇ ಈ ದಾರಿಗೆ ಹೋಗ್ಬೇಡ್ರಿ. ಎಲ್ಲಿಗೆ ಹೋಗ್ಬೇಡ್ರಿ? ಯಾಕೆ? ಅಲ್ಲೊಬ್ಬನು ಕುಂತಾನ, ಕಾಗೆ ಕುಂತಂಗ. ಯಾರವನು? ಬೆನ್ಹಾದ ರಾಜನು. ನೀವು ಹೋದ್ರೆ ನಿಮ್ಮ ಮೇಲೆ ಯುದ್ಧ ಮಾಡ್ತಾನ. ಅದಕ್ಕೋಸ್ಕರ ನೀವು ಈ ದಾರಿಗೆ ಹೋಗ್ರಿ, ಈ ದಾರಿಗೆ ಹೋಗ್ತಿರು. ಅವನು ಬೆನ್ಹಾದ ರಾಜನಿಗೆ ಸಾಕಾಗ್ತಿತ್ತು. ಬೆಳಗ್ಗೆ ಮುಂಜಾನೆ ಬರ್ತಾ ಇದ್ದ. ಯೇಸು ಸ್ವಾಮಿ ಹಂಗ ಮುಂಜಾನೆ ಮೊಬ್ಬಿರುವ ಪ್ರಾರ್ಥನೆ ಮಾಡಕ್ ಹೋಗ್ತಿದ್ದೋ, ಇವನು ಬೆಳಗ್ಗೆ ಮುಂಜಾನೆ ಇಸ್ರಾಯೇಲರ ಸಾಯಿಸೋದಕ್ಕಾಗಿ ಕಾಯ್ಕೊಂತ ಕುಂದಿರ್ತಿದ್ದ. ಓದಿದ್ದೆಲ್ಲ ವೇಸ್ಟೇ. ಕೆಲವೊಬ್ರು ಹೇಳ್ತಾರ ಓದಿದಾರಿ ಸುಂಕ ಇಲ್ಲ ಅಂತೇಳಿ. ಈ ಬೆನ್ಹಾದ ರಾಜಂದು ಕೂಡ ಹಂಗೆ ಹೋಗ್ಯಾನ. ಇಸ್ರಾಯೇಲರ ಸಾಯಿಸ್ಬೇಕಂತೇಳಿ ಕಾಯ್ಕೊಂಡು ಕುಂತಾನ. ವಾಚ್ಮೆನ್ ತರ ಬರ್ತಾರೆ ಇಸ್ರೇಲರ್, ಇವಾಗ ಬರ್ತಾರ, ಬರ್ತಾರೆ ಇಸ್ರೇಲರ್, ಅವಾಗ ಬರ್ತಾರ, ಅವಾಗ ಬರ್ತಾರೆ, ಇವಾಗ ಬರ್ತಾರೆ ಕಾಯ್ಕೊಂಡು ಕುಂತ್ರೆ ಎಲಿಷನು ಹಂಗೆ ಹೋಗ್ಬೇಡ್ರಿ, ಹಿಂಗೆ ಜನ ರೂಟು ಬೇರೆ ಮಾಡ್ಯಾನ. ಮತ್ತು ಹಿಂಗೆ ಹೋಗ್ರಿ ಅಂತೇಳಿ ಹಿಂಗೆ ಹೋಗ್ತಾರೆ. ಇವ್ನಿಗೆ ಅರ್ಥ ಆಯ್ತು, ನಾನು ಎಷ್ಟೆಲ್ಲ ಪ್ಲಾನ್ ಮಾಡ್ತೀನಿ, ಎಷ್ಟೋ ದಿನಗಳಿಂದ ಇಸ್ರೇಲರ ಮೇಲೆ ಯುದ್ಧ ಮಾಡ್ಬೇಕಂತೇನೆ, ಬಟ್ ಅವ್ರು ಒಬ್ಬನ ಕೈಯಾಗಿ ಸಿಗ್ಬೇಡ್ರು. ಏನಾಗ್ಬೇಡ್ರು? ಒಬ್ಬನು ಕೈಯಾಗಿ ಸಿಗ್ಬೇಡ್ರು. ಯಾಕೆ ಹಿಂಗಂದ್ರೆ ಅವ್ರವ್ರ ಒಬ್ಬನ ಅದನ. ಯಾರೋ ಅವನು? ಪ್ರವಾದಿ. ಹಲ್ಲೆಲೂಯಾ. ಎಂಥ ಪ್ರವಾದಿ? ನೀನು ಮನೆ ಕೂತ್ಕೊಂಡು ಮಾತಾಡಿರೋ ಸ್ವರ ಕೂಡ ಕೇಳಿಸ್ಕೊಂಡು ಅವ್ರು ರಾಜಿಗೆ ಹೇಳ್ತಾನ. ಎಲ್ಲಿ ಕೂತ್ಕೊಂಡು? ಎಲ್ಲ ಕೂತ್ಕೊಂಡು ಮನೆ ಕೂತ್ಕೊಂಡು ಇಸ್ರೇಲರ ನಾಶ ಮಾಡಂತ ಒಂದು ಮಾತನು ಅಲ್ಲಿ ಪ್ರವಾದಿ ಕೇಳಿಸಿರ್ತ. ಯಾರಿಗೆ? ಎಲಿಷನಿಗೆ. ಹಲ್ಲೆಲೂಯಾ. ಎಲಿಷನ್ ಕೇಳಿಸ್ಕೊಂಡು ಅವ್ರಿಗೆ ಹೇಳ್ತಾನ, ನೀನು ಏನು ಅನ್ಕೊಂತೀಯೋ ಎಲ್ಲ ವೇಸ್ಟು. ಹಾಗಂದ್ರೆ ನಾವು ಅವನ್ನೇ ಏನು ಮಾಡೋಣ? ಮುಗಿಸ್ಬೇಡ. ಫಸ್ಟು ಏನು ಮಾಡೋಣ? ಇವನ್ನೆಲ್ಲ ನಮ್ಮ ದಾರಿ ಅಡ್ಡ. ಎಲಿಷ ಇವನ್ನೇ ಮುಗಿಸ್ಬೇಡ ಅಂತ ಹೇಳಿ ಬೆನ್ಹಾದ ರಾಜನು ಅರಾಮ್ಯರ ಸೈನ್ಯವನ್ನು ಕಳಿಸಿ
ದೋತಾನ್ ಹತ್ರ ಕೂತಿರುವಂತ ಎಲಿಷನ ಸುತ್ತಲೂ ಕೂಡ ತನ್ನ ಸೈನ್ಯವನ್ನು ಕಳಿಸಿದ. ಎಲಿಷನ ಕೈ ಕೆಳಗಡೆ ತನ್ನ ಸೇವಕ ಇಬ್ಬರು ಕೂತಿದ್ದಾರೆ. ಅವ್ರು ಬೆಳಿಗ್ಗೆ ಎದ್ದು ಎಲಿಷ ಪ್ರಾರ್ಥನೆ ಮಾಡ್ತಿರ್ಬೋದು, ಬರ್ದಿಲ್ಲಲ್ಲಿ, ಬಟ್ ಆದ್ರೆ ಪ್ರಾರ್ಥನೆ ಮಾಡ್ತಿರ್ಬೋದು. ಎಲಿಷನ ಶಿಷ್ಯ ಹೊರಗಡೆ ಬಂದನ. ಹೊರಗಿನ ಸ್ವಾದಿಷ್ಟವಾದ ಗಾಳಿ ನೋಡಕ್ ಬಂದು ಸೈನ್ಯ ನೋಡೋಣ ಏನು ಮಾಡಿ ಹೇಳ್ರಿ, ಸೈನ್ಯ ನೋಡಿ ಭಯಪಟ್ಬಿಟ್ಟು, ಅಯ್ಯೋ ರಾಜ, ನಮ್ಮ ಪರಿಸ್ಥಿತಿ ಮುಗೀತು. ಯಾಕಪ್ಪ, ಏನಾಯ್ತು? ಬೆನ್ಹಾದನು ಅರಮ್ಯರ ಸೈನ್ಯವನ್ನೇ ಕಳಿಸಿದ್ದಾನೆ. ಒಬ್ಬ ನಮ್ಮ ಮೇಲೆ ಬಿದ್ರು ನಮ್ಮನ್ನ ಪೀಸ್ ಮಾಡಿಬಿಡ್ತಾರ. ಆಯ್ತು, ನಮ್ಮ ಕಥೆ ಮುಗೀತಂದ್ರೆ ಎಲಿಷ ಹೇಳ್ತಾನೆ, ಓ ಬೇಟಾ, ಏನೋ, ಓ ಶಿಷ್ಯ ಕೇಳಿಲಿ, ಅವರ ಕಡೆಯಲ್ಲಿರುವವರಿಗಿಂತ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ. ಆಮೇನ್. ಅವರ ಕಡೆಯಲ್ಲಿ ಬರೇ ಕತ್ತಿಗಳು, ಈಟಿಗಳು, ಬರ್ಜಿಗಳು, ಕುದುರೆಗಳಿರ್ಬೋದು, ಬಟ್ ಆದರೆ ನಮ್ಮ ಕಡೆಯಲ್ಲಿರುವವರು ಅಗ್ನಿಮಯವಾದ ರಥೈಶ್ವರ್ಯಗಳಿದ್ದಾವೆ. ಆಮೇನ್. ಹಲ್ಲೆಲೂಯಾ. ಬರೇ ರಥೈಶ್ವರ್ಯ ಅಲ್ಲ, ಅಗ್ನಿಮಯವಾದ ರಥೈಶ್ವರ್ಯಗಳು. ಆಮೇನ್. ಕಾಣ್ವಾ? ಎಲಿಷನಿಗೊಂದೇ ಕಾಣ್ತಾ ಇದ್ವು. ಅದರ ಅರ್ಥ ಏನು? ಎಲಿಷನು ದೇವರನ್ನ ಅರ್ಥ ಮಾಡಿಕೊಂಡನು. ಇಂಥರು ಸಾವಿರಾರು ಜನರು ಬಂದರು, ನಮ್ಮನ್ನು ಏನು ಮಾಡೋಕ್ಕಾಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಥವ್ರು ಎಷ್ಟೇ ಜನರು ಬಂದರೂ ಕೂಡ ನಮ್ಮನ್ನ ಒಬ್ಬನು ಕೂಡ ಮುಟ್ಟಕ್ಕಾಗಲ್ಲ. ಈ ಥರ ನಮಗೆ ಅರ್ಥ. ಯಾಕಂದ್ರೆ ಲೋಕವನ್ನು ಜಯಿಸಿದ ದೇವರು ಎಲ್ಲಿದ್ದಾನೆ ಹೇಳ್ರಿ? ನಿನ್ನ ಪಕ್ಷ ನನ್ನ ಪಕ್ಷ ನಮ್ಮೊಳಗಿದ್ದಾನೆ. ಆಮೇನ್. ಲೋಕವನ್ನು ಜಯಿಸಿದ ದೇವರು ನಮ್ಮೊಳಗಿರುವಾಗ ಈ ಲೋಕದಲ್ಲಿ ಬರುವ ಕಷ್ಟಗಳು ಯಾವ ಲೆಕ್ಕರಿ? ಈ ಲೋಕದಲ್ಲಿ ಬರುವಂಥ ಸಮಸ್ಯೆಗಳು ಯಾವ ಲೆಕ್ಕರಿ? ಅದಕ್ಕೋಸ್ಕರ ನಾವೆಲ್ಲರೂ ತಿಳ್ಕೊಳ್ಬೇಕು, ನಮ್ಮ ಕಡೆಯಲ್ಲಿರುವ ದೇವರು ಹೆಚ್ಚಿನವು. ನಾವು ದೇವರನ್ನ ಅರ್ಥ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ನಮ್ಮ ಚಿಂತೆ ಭಾರವೆಲ್ಲವನ್ನು ದೇವ್ರ ಮೇಲೆ ಹಾಕಿ ನಾವೇನು ಮಾಡ್ಬೇಕು ಹೇಳ್ರಿ? ದೇವರನ್ನ ಅರ್ಥ ಮಾಡಿಕೊಂಡು, ದೇವರು ನಮ್ಮ ಪಕ್ಷವಾಗಿದ್ದಾನೆ, ದೇವರು ಬಲವಾದ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಗಮನಿಸಿ ಪ್ರೀತಿಯುಳ್ಳ ದೇವಚಂದ್ರೆ, ದೇವರು ನಮ್ಮ ಪಕ್ಷವಾಗಿದ್ದಾನೆ ಅಂತೇಳಿ ನಾವೇನು ಮಾಡ್ಬೇಕು ಹೇಳ್ರಿ? ಧೈರ್ಯವಾಗಿ ಮುಂದೆ ಸಾಗಬೇಕು. ಆಮೇನ್. ಹಲ್ಲೆಲೂಯಾ. ಮೊಟ್ಟ ಮೊದಲಾಗಿ ನಾವು ತಿಳ್ಕೊಂಡ ನಮ್ಮ ಚಿಂತೆ ಭಾರ ಎಲ್ಲ ದೇವ್ರ ಮೇಲೆ ಹಾಕೋಣ. ದೇವ್ರ ಮೇಲೆ ಹಾಕಿ ಭಯ ಪಡಬಾರ್ದು, ದೇವ್ರನ್ನ ಅರ್ಥ ಮಾಡಿಕೊಳ್ಬೇಕು. ಆಮೇನ್. ದೇವ್ರು ಯಾವಾಗಲೂ ಒಳ್ಳೆಯದೇನೆ ಮಾಡುತ್ತಾನೆ. ಹಲ್ಲೆಲೂಯಾ. ದೇವ್ರು ಹಾಳು ಮಾಡೋದಿಲ್ಲ ರೀ, ಉದ್ಧಾರ ಮಾಡ್ತಾನೆ. ದೇವ್ರು ಏನು ಮಾಡ್ತಾನೆ ಹೇಳ್ರಿ? ಉದ್ಧಾರ ಮಾಡಿ. ಜನರಿಗೆ ಉದ್ಧಾರ ಆಗ್ಬೇಕಂತ ಆಸೆ ಐತೆ. ಉದ್ಧಾರ ಆಗ್ಬೇಕಂತ ಆಸೆ ಇರಲ್ಲರು ಏನು ಮಾಡ್ಬೇಕು? ನೀವೆಲ್ಲರೂ ದೇವ್ರನ್ನ ಹಿಂಬಾಲಿಸ್ಬೇಕು. ಏನು ಮಾಡ್ಬೇಕು ನೀವೆಲ್ಲರೂ ಹೇಳ್ರಿ? ದೇವ್ರನ್ನ ನಾವು ಹಿಂಬಾಲಿಸುವಾಗ ದೇವ್ರು ಏನು ಮಾಡ್ತಾನೆ ಗೊತ್ತಾ? ನಮಗೆ ಜಯವನ್ನು ಕೊಡ್ತಾನೆ, ಉದ್ಧಾರದಿಂದ ಇರ್ತಾನೆ. ಬೈಬಲಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆತನ ಹೆಸರು ಮತ್ತಾಯ. ಆತನ ಹೆಸರು ಏನು ಹೇಳ್ರಿ? ಮತ್ತಾಯ ಏನು ಮಾಡ್ತಾನೆ ಗೊತ್ತಾ? ದೇವ್ರನ್ನ ಹಿಂಬಾಲಿಸ್ತಾನೆ. ತೆಗಿರಿ ವಾಕ್ಯ ಓದೋಣ ಅದನ್ನು ಕೂಡ. ದೇವ್ರನ್ನ ಹಿಂಬಾಲಿಸಿದ್ರೆ ನಾವು ಯಾವ ರೀತಿ ಉದ್ಧಾರ ಆಗ್ತೇವೆ ನೋಡೋಣ. ಕೀರ್ತನೆ 63:8 ಹೇಳ್ತೇವೆ, ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸಿರುವುದೆಂಬುದಾಗಿ ವಾಕ್ಯ ನೋಡುತ್ತೇವೆ. ಲೂಕಂಬರ ಸುವಾರ್ತೆ 5:27 ಓದೋಣ ಈಗ. ಇದಾದ ಮೇಲೆ ಆತನು ಹೊರಟು ಹೋಗಿ ಸುಂಕಕ್ಕೆ ಕೂತಿದ್ದ ಲೇವಿ ಎಂಬ ಒಬ್ಬ ಸುಂಕದವನನ್ನು ಕಂಡು ನನ್ನ ಹಿಂಬಾಲಿಸಿ ಎಂದು ಅವನನ್ನು ಕರೆಯಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೆನ್ ಕೊಡ್ರಿ. ಮತ್ತೆ ಏನೇನು ಮಾಡ್ದ ಗೊತ್ತಾ? ಬರ್ಕೊಂತ ಇದ್ದ. ಏನು ಮಾಡ್ತಿದ್ದ? ಒಳ್ಳೆ ಜಾಬಲ್ಲಿದ್ದಾನೆ. ಎಲ್ಲಿದ್ದಾನೆ ಮತ್ತಾಯ? ಎಲ್ಲಿದ್ದಾನೆ ಹೇಳ್ರಿ? ಒಳ್ಳೆ ಕೆಲಸ, ಭಾಳ ಸಂಬಳ ಗಳಿಸ್ತಾನ. ಬರ್ಕೊಂತ ಇದ್ದ. ಯೇಸು ಸ್ವಾಮಿ ನೋಡ್ದ, ಏಯ್ ನನ್ನನ್ನು ಹಿಂಬಾಲಿಸು. ನೋಡ್ರಿ, ಸುಂಕಕ್ಕೆ ಕೂತಿದ್ದ ಲೇವಿ ಎಂಬ ಒಬ್ಬ ವ್ಯಕ್ತಿ ಇದನು. ಆತ ನೋಡಿ ನನ್ನಿಂದ ಬಾ ಮತ್ತಲೆ. ಯೇಸು ಸ್ವಾಮಿ ಪೆನ್ ಬಿಟ್ಟು ಬರಲಾ? ಯೇಸು ಸ್ವಾಮಿ ಬುಕ್ಕ ಬಿಟ್ಟು ಬರಲಾ? ಯೇಸು ಸ್ವಾಮಿ ಮಕ್ಕಳು ಬಿಟ್ಟು ಬರಲಾ? ಯೇಸು ಸ್ವಾಮಿ ಫ್ಯಾಮಿಲಿ ಬಿಟ್ಟು ಬರಲಾ? ಏನು ಕೇಳಿಲ್ಲ, ಅಲ್ಲೇ ಬಿಟ್ಟ. ಏನು ಮಾಡ್ದೆ ಗೊತ್ತಾ? ಸುಮ್ಮನೆ ಮುಂದೆ ಬಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಮಾಡ್ದೆ ಹೇಳ್ರಿ? ಸುಮ್ಮನೆ ಮುಂದೆ ಬಂದ. ಆಮೇನ್. ಯಾಕೆ ಗೊತ್ತಾ? ಯಾರಣ? ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ, ನನ್ನ ಐಶ್ವರ್ಯ ನೀನೇ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಆಮೇನ್.
ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ಎಲ್ಲ ಬೇಟೆಗಾರನ ಆಮೇನ್ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದವನು ನೀನೇ ಏಸಯ್ಯ, ನನ್ನ ಕಾಪಾಡಿದವನು ನೀನೇ ಏಸಯ್ಯ. ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ. ಹಲ್ಲೆಲೂಯ ಹಲ್ಲೆಲೂಯ. ನಿಜ ಹೇಳ್ಬೇಕಂದ್ರೆ ಮತ್ತಾಯನಿಗೆ ಎಷ್ಟು ಕಷ್ಟ ಇದ್ವೋ ಗೊತ್ತಿಲ್ಲ, ಎಷ್ಟು ಕಣ್ಣೀರಿತ್ತೋ ಗೊತ್ತಿಲ್ಲ, ಇದ್ದಿದ್ದ ಕೆಲಸ ಅಲ್ಲೇ ಬಿಟ್ಟ, ಒಳ್ಳೆ ಕೆಲಸ ಬಿಟ್ಟ, ಎಲ್ಲವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದನು. ಹಲ್ಲೆಲೂಯ. ನಿಜ ಹೇಳ್ತೀನಿ, ಅವತ್ತು ಆ ಸುಂಕ ಕೂತಿರುವಂತ ಆ ವ್ಯಕ್ತಿ ಅಲ್ಲೇ ಇದ್ರೆ ಇವತ್ತು ಆ ವ್ಯಕ್ತಿ ಬಗ್ಗೆ ಯಾರು ಮಾತಾಡ್ತಾ ಇರಲಿಲ್ಲ. ಹಲ್ಲೆಲೂಯ. ನಿಜ ಹೇಳ್ತೀನಿ, ಒಳ್ಳೆ ಪದವಿ ಬಿಟ್ಟು ಬಂದ. ಎಕ್ಸ್ಪೆಷಲಿ ಒಂದು ಒಳ್ಳೆ ಪದವಿ, ಅಪೊಸ್ತಲರಿಗೆ ಈತನಿಗೂ ಒಂದು ಒಳ್ಳೆ ಪದವಿ ಇದೆ, ಆದರೆ ಎಲ್ಲವನ್ನು ಬಿಟ್ಟು ಯೇಸುವನ್ನೇ ಹಿಂಬಾಲಿಸಿದ. ಅಯ್ಯ, ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య. ಮಾತು ಹೇಳ್ತೀನಿ, ಅಪ್ಪ ಕೆಲಸ ಮಾಡ್ರೆ ಹೆಜ್ಜೆ ಅನ್ನೋದ್ರಿ ಕೈ ಐತ್ರಿ, ನಾನು ಕೆಲಸ ಮಾಡ್ತಾ ಬರಲ್ಲ ಕೈ ಐತ್ರಿ. ರೈಟ್, ಕೆಲಸ ಮಾಡ್ತಿದ್ರಲ್ಲ ನೀವೆಲ್ಲರೂ, ಕೆಲಸ ಮಾಡ್ತಿರಲ್ಲ, ನಿಮಗೆ ಸಂತೋಷ ಆಯ್ತಾ? ನಿಮ್ಮನ್ನೇ ಕೇಳ್ತಿರೋದು, ಕೆಲಸ ಮಾಡಿರಲ್ಲ ಸಂತೋಷ ಆಯ್ತಾ? ಅಪ್ಪ ನಾಳೆ ಆ ಕೆಲಸ ಮಾಡಬೇಕು, ಆ ಮ್ಯಾನೇಜರ್ ಟೆನ್ಷನು, ಇವ್ರ ಟೆನ್ಷನು, ಆ ಓನರ್ ಟೆನ್ಷನು, ಈ ಲೇಬರ್ ಟೆನ್ಷನು, ಇವ್ರ ಟೆನ್ಷನ್, ಅವ್ರ ಟೆನ್ಷನ್. ಆಯ್ತಾ ಇಲ್ಲ ನಿಮಗೆ? ಚಿಂತೆ ಆಯ್ತಾ ಇಲ್ಲ ನಿಮಗೆ? ಅದಕ್ಕೋಸ್ಕರ ಸುಂಕ ಕುಂತಿರುವಂತ ಮತ್ತಾಯಿ ಕೂಡ ಅನ್ಕೊಂಡ, ದೇವ್ರೆ ಈ ಪೆನ್ ಹಿಡ್ಕೊಂಡ ಎಲ್ಲ ಟೆನ್ಷನ್. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ನಿನ್ನ ಸ್ತುತಿಸ್ತೇನೆ ಎಂಬುದಾಗಿ ಸ್ತೋತ್ರ ಸ್ತೋತ್ರ యేసయ్య. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ಆಮೆನ್. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ನಿನ್ಮಾರೆ ಹೋಗ್ತಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ಮಾರೆ ಹೋಗ್ತಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನಾರಾಧಿಸುವ ಆಮೆನ್ ನಾವೇ ಬಂದರು, ನಿನ್ನ ಸೇವೆ ಮಾಡುವ ನಾವೇ ಬಂದರು, ನಿನ್ನಾರಾಧಿಸುವ ನಾವೇ ಬಂದರು, ನಿನ್ನ ಸೇವೆ ಮಾಡುವ ಆಮೆನ್ ನಾವೇ ಬಂದರು. ಅಯ್ಯ ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಹಲ್ಲೆಲೂಯ. ಮತ್ತಾಯ ಯಾವಾಗಾದ್ರೂ ದೇವರು ಹಿಂಬಾಲಿಸಿದೋ, ದೇವರು ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಬರೆದ ಸುವಾರ್ತೆಯನ್ನು ಮೊಟ್ಟ ಮೊದಲಾಗಿಟ್ಟಿದ್ದಾನೆ. ಆಮೆನ್. ದೇವರಷ್ಟು ಉದ್ಧಾರ ಮಾಡಿದ್ದಾನೆ ಮತ್ತಾಯನ. ಹಲ್ಲೆಲೂಯ. ನೀವು ಕೂಡ ಆಲಯಕ್ಕೆ ಬರ್ಬೇಕಾದ್ರೆ ಕೆಲಸ ಐತೆ, ಮನೆಗೆ ಬಟ್ಟೆ ಹಿಂಡಿಲ್ಲ, ಬೀಗರು ಬಂದರ, ಅಡಿಗೆ ಮಾಡಿಲ್ಲ, ಹೋಳಿ ಉಂಡಿಲ್ಲ ಅನ್ನಬಾರ್ದು. ಎಲ್ಲ ಅಲ್ಲಿ ಬಿಟ್ಟು ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಐಶ್ವರ್ಯ ನೀನೇ. ಬರ್ಬೇಕು. ಹಲ್ಲೆಲೂಯ. ನಿಜ ಹೇಳ್ತೀನಿ, ದೇವರನ್ನ ಆರಾಧಿಸಿದವರು ಫುಲ್ಲು ಜಯನೇ ಹೊಂದಿದ್ದಾರೆ. ಹಲ್ಲೆಲೂಯ. ಯೋಸಾಫಾಟನು 20ನೇ ಅಧ್ಯಾಯ 2ನೇ ಪೂರ್ವಕಾಲ 20ನೇ ಅಧ್ಯಾಯ ಓದಿದ್ರೆ, ಯೋಸಾಫಾಟನು ದೇವರನ್ನ ಆರಾಧಿಸ್ತಾನೆ. ಅದನ್ನ ಮನೆಯಲ್ಲಿ ಹೋದ್ಮೇಲೆ ಓದ್ಕೊಡ್ರಿ. 2ನೇ ಪೂರ್ವಕಾಲ 20ನೇ ಅಧ್ಯಾಯ
22ನೇ ವಚನ ನೋಡುವುದಾದ್ರೆ, ಅವರು ಉತ್ಸಾಹ ಧ್ವನಿಯಿಂದ ಯಾವಾಗಾದ್ರೆ ದೇವರನ್ನ ಘನಪಡಿಸಿದ್ರು, ದೇವರವರಿಗೆ ಜಯ ಕೊಟ್ಟಿದ್ದಾನೆ. ಆಮೇನ್. ಇವತ್ತು ನೀವು ದೇವರನ್ನ ಹಿಂಬಾಲಿಸಿ ದೇವರನ್ನ ಆರಾಧಿಸುವಾಗ ನಿಮ್ಮ ಮುಖದಲ್ಲಿರುವಂತಹ ಕಣ್ಣೀರು ದೇವರು ಒರೆಸುತ್ತಾನೆ. ಆಮೇನ್. ಯಾಕಂದ್ರೆ ನೀವು ಚಿಂತೆ ಭಾರವನ್ನು ದೇವರ ಮೇಲೆ ಹಾಕಿ ದೇವರನ್ನ ಆರಾಧಿಸುವಾಗ ಆತನಿನ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನು ಕೂಡ ದೇವರು ಸಾಧ್ಯವಾಗಿ ಮಾರ್ಪಡಿಸುತ್ತಾನೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವೇ ದೇವರನ್ನ ಹಿಂಬಾಲಿಸಬೇಕು. ಹಿಂಬಾಲಿಸುದ ಏನ್ ಮಾಡ್ಬೇಕು ಹೇಳ್ರಿ? ನಮ್ಮ ಚಿಂತೆ ಭಾರ ಎಲ್ಲ ದೇವರ ಮೇಲೆ ಹಾಕ್ಬೇಕು. ಈ ಪರಿಸ್ಥಿತಿ ನಂದು ಜನರನ್ನ ಅಂದರೆ ನೀನು ಮುಂದಕ್ಕೆ ಹೋಗಕ್ಕೆ ಹಾಕಲ್ಲ ಅಂತ ಹೇಳಿ, ನಿನ್ ಜಯ ಒಂದಕ್ಕೆ ಹಾಕಲ್ಲ, ನಿನ್ನ ಗೆಲಕ್ಕೆ ಹಾಕಲ್ಲ, ನಿನ್ನ ಜೀವಿತ ಇಷ್ಟೇ ಅಂತಾರೆ. ಆದ್ರೆ ನನ್ನ ಚಿಂತೆ ಭಾರ ಎಲ್ಲ ನಿನ್ನ ಮೇಲೆ ಹಾಕಿದ್ದೇನೆ, ನನಗೆ ಸಂತೋಷ ಬರಮಾಡುವವನು ನೀನೇ. ಆಮೇನ್. ನನಗೆ ಜಯವನ್ನು ಕೊಡುವವನು ನೀನೇ, ನನಗೆ ಉತ್ತರವನ್ನು ಕೊಡುವವನು ನೀನೇ ಅಂತೇಳಿ ಮುಂದೆ ಹೋಗು. ದಾವೀದನು ದೇವರ ಮೇಲೆ ಚಿಂತೆ ಬರ ಹಾಕಿದಾಗ ಐತೋಫೆಲನ ಆಲೋಚನೆ ನಿರಾರ್ಥಕವಾದ ಹಾಗೆ, ಆಮೇನ್, ನಿನ್ನ ವಿರುದ್ಧವಾಗಿ ಏಳುವ ಎಲ್ಲ ಯೋಚನೆ, ಎಲ್ಲ ಮಾಟ ಮಂತ್ರ, ಎಲ್ಲ ರೋಗಗಳು ಎಲ್ಲವೂ ನಿರಾರ್ಥಕವಾಗಿ ಇಲ್ಲದ ಹಾಗೆ ಅವು ಪತನವಾಗುತ್ತವೆ. ಆಮೇನ್. ಐತೋಫೆಲನು ಪತನ ಆದ ಹಾಗೆ ನಿನಗೆ ವಿರುದ್ಧವಾಗಿ ಎದ್ದಂತ ಪ್ರತಿ ಸಮಸ್ಯೆಗಳೆಲ್ಲವೂ ಕೂಡ ಪತನ ಆಗುತ್ತವೆ. ಹಲ್ಲೆಲೂಯಾ. ನೀನೇನ್ ಮಾಡಬೇಕು? ಚಿಂತೆ ಭಾರವನ್ನು ದೇವರ ಮೇಲೆ ಹಾಕು. ಅವಾಗ ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧ ಕೂಡ ಏನಾಗಲ್ಲ ಹೇಳ್ರಿ, ಜಯಿಸೋದಿಲ್ಲ. ಜಯಿಸಬಾರ್ದಂದ್ರೆ ಕೂಡ ನಾವು ದೇವರನ್ನ ಹಿಂಬಾಲಿಸಬೇಕು. ಹೆಂಗೆ? ನನಗೆ ಸಂತೋಷ ಕೊಡುವವನಿಂತೇಳಿ ದೇವರನ್ನ ಹಿಂಬಾಲಿಸಬೇಕು. ಎಲ್ಲರೂ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಿ ಎಲ್ಲರೂ ಕೂಡ ಕಣ್ಣುಗಳು ಮುಚ್ಚಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ವಿಶ್ವತ್ವ ಕಲಾ ಬಾಬಾ ಮಾಮ ರಿಕರಲ ಬಶತು ರಿಕ ಮಾಮ ಮಾಮ. ಪರಿಶುದ್ಧಾತ್ಮನಾಗಿರುವ ದೇವರು ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ, ಇವತ್ತು ವಾಕ್ಯದ ಮೂಲಕ ಮಾತನಾಡಿದ ದೇವರು, ಇವತ್ತು ವಾಕ್ಯದ ಮೂಲಕ ಮಾತನಾಡಿದ ದೇವರು ಅದ್ಭುತಗಳನ್ನು ಮಾಡುವ ಆತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಏಸಯ್ಯ, ಎಲ್ಲೆಡ ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವನೇ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವನೇ. ಎಲ್ಲರೂ ಸೇರೋಣ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವನೇ. ನಿನ್ಮಾರೆ ಒಪ್ಪಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ಎಲ್ಲ ಸೇರಿ ನಿನ್ಮಾರೆ ಒಪ್ಪಿರುವ ಅಯ್ಯ ನಿಜವಾದ ಭಾಗ್ಯವಂತರು. ನಿನ್ನಾರಾಧಿಸುವ ನಾವೇ ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನಾರಾಧಿಸುವ ನಾವೇ ಧನ್ಯರು. ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ಅಯ್ಯ ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ. ಆಮೆನ್. ಸ್ತೋತ್ರ ಸ್ತೋತ್ರ ಏಸಯ್ಯ. ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ. ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ಅಯ್ಯ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ ಏಸಯ್ಯ. ಆಮೆನ್. ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಏಸಯ್ಯ ಸ್ತೋತ್ರ ಏಸಯ್ಯ. ಆಮೆನ್ ಆಮೆನ್. ಸ್ತೋತ್ರ ಸ್ತೋತ್ರ ಏಸಯ್ಯ, ಏಸಯ್ಯ ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ.
ಮರಣಕರ ವ್ಯಾಧಿಯಿಂದಲೂ ಬೇಟೆಗಾರನ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದವನು ನೀನೇ ಏಸಯ್ಯ, ಕಾಪಾಡಿದವನು ನೀನೇ ಏಸಯ್ಯ, ತಪ್ಪಿಸಿದವನು ನೀನೇ ಏಸಯ್ಯ, ನನ್ನ ಕಾಪಾಡಿದವನು ನೀನೇ ಏಸಯ್ಯ. ಸ್ತೋತ್ರ ಸ್ತೋತ್ರ ಏಸಯ್ಯ, ಆಮೆನ್ ಸ್ತೋತ್ರ ಅಯ್ಯ ಸ್ತೋತ್ರ ಗ್ಲೋರಿ ಸ್ತೋತ್ರ ಸ್ತೋತ್ರ ಏಸಯ್ಯ. ನಿನ್ಮಾರೆ ಒಕ್ಕಿರುವ ನನ್ನ ಕುಟುಂಬವು ಜವಾದ ಸ್ತೋತ್ರ. ನಿನ್ಮಾರೆ ಒಕ್ಕಿರುವ ನಿಜವಾದ ಸ್ತೋತ್ರ. ನಿನ್ನ ಆರಾಧಿಸುವ ಏಸಯ್ಯ ಸ್ತೋತ್ರ. ಏಸಯ್ಯ ಗ್ಲೋರಿ ನಿನ್ನ ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು, ನಿನ್ನ ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಚಿಂತೆ ಭಾರವನ್ನು ಯೆಹೋವನ ಮೇಲೆ ಹಾಕು ಎಂಬುದಾಗಿ ಇವತ್ತು ವಾಕ್ಯದಲ್ಲಿ ತಿಳಿಸಿ ಆತ ನಿಮ್ಮನ್ನು ಉದ್ಧಾರ ಮಾಡುವನೆಂಬುದಾಗಿ ತಿಳಿಸಿದ ದೇವರೇ, ಹೌದು ಕರ್ತನೆ, ಚಿಂತೆ ಭಾರ ಎಲ್ಲ ನಿನ್ನ ಮೇಲೆ ಹಾಕುವಾಗ ನೀನೇ ಕರ್ತನೆ ಎಲ್ಲವನ್ನು ಹೊತ್ತುಕೊಂಡು ಉದ್ಧಾರ ಮಾಡುವಾತನೇ. ದಾವೀದನ ಪತನ ಮಾಡ್ಬೇಕಂತೇಳಿ ಅಹೀತೋಫೆಲನು ಎಷ್ಟೇ ಹೊಂಚು ಹಾಕಿದ್ರು ಕೂಡ ದೇವರೇ ದಾವೀದನ ಉದ್ಧಾರ ಮಾಡಿ ಬಲಪಡಿಸಿದ ದೇವರು. ಅಯ್ಯೋ ಮತ್ತಾಯನನ್ನು ಹಿಂಬಾಲಿಸುವಾಗ ಆ ವ್ಯಕ್ತಿಯ ಸ್ಥಿತಿಗತಿಯನ್ನು ಬದಲಾಯಿಸಿ ಉತ್ತಮ ಪೊಸಿಷನ್ ಅನ್ನು ಕೊಟ್ಟ ದೇವರು. ಕರ್ತನೆ, ನಿನ್ನ ಹಿಂಬಾಲಿಸಿ ನಮ್ಮ ಚಿಂತೆ ಭಾರವನ್ನು ನಿನ್ನ ಮೇಲೆ ಹಾಕುವಾಗ ನಮಗೆ ವಿರುದ್ಧವಾಗಿ ಹೇಳುವ ಎಲ್ಲವೂ ಕೂಡ ಜಯಿಸದ ಹಾಗೆ ಲಯ ಮಾಡಿದ ಶಕ್ತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿನ ಕರ್ತನೆ ಈ ರೀತಿಯಾಗಿ ದೇವರೇ ವಾಕ್ಯದ ಮೂಲಕ ಮಾತನಾಡಿದಕ್ಕಾಗಿ ಸ್ತೋತ್ರ. ಇಲ್ಲಿ ಸೇರಿ ಬಂದಿರುವರೆಲ್ಲರ ಜೀವಿತದಲ್ಲಿ ದೇವರೇ ಅತ್ಯಧಿಕವಾಗಿ ಮಾತನಾಡಿದಕ್ಕಾಗಿ ಸ್ತೋತ್ರ. ದೇವರೇ ಎಲ್ಲರ ಜೀವಿತದಲ್ಲಿ ಬದಲಾವಣೆ ತಂದಿದ್ದಕ್ಕಾಗಿ ಸ್ತೋತ್ರ. ಎಲ್ಲರೂ ಕೂಡ ನಾವು ಕೈಗೆಳತೇಣ, ಪ್ರತಿಯೊಬ್ಬರು ಕೈಗೆಳತೇಣ. ಯೇಸುವೇ, ನೀನು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಚಿಂತೆ ಭಾರ ಎಲ್ಲವನ್ನು ನಿನ್ನ ಮೇಲೆ ಹಾಕುತ್ತಾ ಇದ್ದೇವೆ. ನೀನೇ ನಮ್ಮನ್ನು ಉದ್ಧಾರ ಮಾಡು, ನೀನೇ ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸು, ನೀನೇ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡು, ನೀನೇ ನಡೆಸಿ ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪರಿಶುದ್ಧಾತ್ಮನೇ, ಎಲ್ಲರ ಚಿಂತೆ ಭಾರಗಳನ್ನು ನಿನ್ನ ಮೇಲೆ ಹಾಕಿರುವಾಗ ಉದ್ಧಾರ ಮಾಡಲು ಉತ್ತರವನ್ನು ಕೊಟ್ಟು ಅದ್ಭುತ ರೀತಿ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಈಗ ತಾನೇ ವಾಕ್ಯ ಕೇಳಿ ಪ್ರಾರ್ಥನೆಗೆ ಸೇರಿ ಬಂದ ಪ್ರತಿಯೊಬ್ಬರೊಟ್ಟಿಗೂ ಸಕಲ ಪರಸ್ಪರೊಟ್ಟಿಗೂ ಆಲಯದಲ್ಲಿ ನಡೆಯುವಂಥ ಪ್ರತಿ ಆರಾಧನೊಟ್ಟಿಗೆ ಈಗಲೂ ಯಾವಾಗಲೂ ಸದಾಕಾಲವು ನೆಲೆಯಾಗಿರಲಿ. ಆಮೇನ್, 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 ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.